Hi everyone, welcome to my class. In the previous video we have discussed about the bounded sequence, in that bounded above and bounded below sequences. Let us revise that. Bounded above sequence. Bounded above sequence. Bounded above sequence ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ. Sequence xn is said to be bounded above. Is said to be ಬೌಂಡೆಡ್ ಎಬೋ ಆಗಬೇಕು ಅಂದರೆ ಒಂದು ಇಫ್ ದೇರ್ ಎಕ್ಸಿಸ್ಟ್ ಎ ರಿಯಲ್ ನಂಬರ್ ಕ್ಯಾಪಿಟಲ್ ಎಮ್, ಒಂದು ಎಮ್ಮು ರಿಯಲ್ ನಂಬರ್ ಎಕ್ಸಿಸ್ಟ್ ಆಗಬೇಕು. ಸಚ್ ದಟ್ ಯಾವ ರೀತಿ ಇರುತ್ತೆ ಕಂಡೀಷನ್ ಎಕ್ಸ್ ಎನ್ ಲೆಸ್ ದ್ಯಾನ್ ಈಕ್ವಲ್ ಟು ಎಮ್ ಆಗಿರುತ್ತೆ. ಇಲ್ಲಿ ಎಮ್ ಅನ್ನೋ ರಿಯಲ್ ನಂಬರ್ ಎಕ್ಸಿಸ್ಟ್ ಆಗುತ್ತಲ್ವ, ಆ ಎಮ್ಮು ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಎನ್ ಅಂದರೆ ಏನಿಲ್ಲಿ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಬರುತ್ತಲ್ವ. ಎಕ್ಸ್ ಎನ್ ಇಲ್ಲಿಗೆ ಎನ್ಗೆ 1 2 3 ಅಂತ ಕೊಡ್ತಾ ಹೋದರೆ 1 2 3 ಎನ್ಗೆ 1 ಕೊಟ್ಟರೆ x1 ಆಗುತ್ತೆ, ಎನ್ಗೆ 2 ಕೊಟ್ಟರೆ x2, ಎನ್ಗೆ 3 ಕೊಟ್ಟರೆ x3 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ. ಇಲ್ಲೇನು ಇಲ್ಲಿರುವ ಟರ್ಮ್ಸು ಲೆಸ್ ದ್ಯಾನ್ ಎಮ್ ಆಗಿರಬೇಕು. ಈ ಎಮ್ ಏನಿದೆ ರಿಯಲ್ ನಂಬರ್ ಏನು ಎಕ್ಸಿಸ್ಟ್ ಆಗುತ್ತೆ ಗ್ರೇಟೆಸ್ಟ್, ಈ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಇರುತ್ತಲ್ಲ ಇದರಲ್ಲಿ ಗ್ರೇಟೆಸ್ಟ್ ಒನ್ ಆಗಿರುತ್ತೆ. ಇಟ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಎನ್ ಆಗಿರಬೇಕು ಅಂಥದ್ದನ್ನ ರಿಯಲ್ ವ್ಯಾಲ್ಯೂನ ಚೂಸ್ ಮಾಡ್ಕೋಬೇಕು ನಾವು ಕೊಟ್ಟಿರುವಂಥ ಸೀಕ್ವೆನ್ಸ್ನಲ್ಲಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಬೌಂಡೆಡ್ ಬಿಲೋ ಸೀಕ್ವೆನ್ಸ್. ಬೌಂಡೆಡ್ ಬಿಲೋ ಸೀಕ್ವೆನ್ಸ್ ಅಂದ್ರೇನು? ಗಿವನ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಸೆಡ್ ಟು ಬಿ ಬೌಂಡೆಡ್ ಬಿಲೋ ಆಗಬೇಕು ಅಂದರೆ ಒಂದು ಸ್ಮಾಲ್ ಲೆಟರ್ ಎಮ್ ಅಂದರೆ ಸ್ಮಾಲ್ ಎಮ್ ಎಕ್ಸಿಸ್ಟ್ ಆಗಬೇಕು. ಇಟ್ಸ್ ಎ ರಿಯಲ್ ನಂಬರ್. ಈ ರಿಯಲ್ ನಂಬರ್ ಎಮ್ ಎಕ್ಸಿಸ್ಟ್ ಆದರೆ ಸಚ್ ದಟ್ ಎಕ್ಸ್ ಎನ್ ಇಲ್ಲಿ ಫಾರ್ ಆಲ್ ಎನ್ ಆಗಿರುತ್ತೆ. ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗಿರಬೇಕು. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಬರ್ತಾ ಹೋಗುತ್ತಲ್ವಾ, x1 x2 x3 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತಲ್ಲ, ಈ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ಗಳು ಗ್ರೇಟರ್ ದ್ಯಾನ್ ಎಮ್ ಆಗಿರಬೇಕು, ಸ್ಮಾಲ್ ಎಮ್ಮು. ಆವಾಗ ಇಂಥ ಸೀಕ್ವೆನ್ಸ್ನ ನಾವೇನಂತ ಹೇಳ್ತೀವಿ? ಬೌಂಡೆಡ್ ಬಿಲೋ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಈ ಎಮ್ ಏನಾಗಿರುತ್ತೆ ಈ ಟರ್ಮ್ಸಲ್ಲೇ ಎಕ್ಸಿಸ್ಟ್ ಆಗಿರುತ್ತೆ ಮತ್ತು ಈ ಟರ್ಮ್ಸಲ್ಲೇ ಅದು ಲೆಸ್ ದ್ಯಾನ್ ಆಗಿರಬೇಕು. ಅಂಥದ್ದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಆ ಎಮ್ ಯಾವುದು ಅಂತ ಚೂಸ್ ಮಾಡ್ಕೊತೀವಿ. ಅಂಥ ಸೀಕ್ವೆನ್ಸ್ನ ಎಮ್ ಎಕ್ಸಿಸ್ಟ್ ಆದರೆ, ಸ್ಮಾಲ್ ಎಮ್ ಏನಾದರೂ ಎಕ್ಸಿಸ್ಟ್ ಆದರೆ ಅಂಥ ಸೀಕ್ವೆನ್ಸ್ನ ಬೌಂಡೆಡ್ ಬಿಲೋ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಎಮ್ ಎಕ್ಸಿಸ್ಟ್ ಆದರೆ ಬೌಂಡೆಡ್ ಎಬೋ ಅಂತ ಹೇಳ್ತೀವಿ. ಇಲ್ಲಿ ಕ್ಯಾಪಿಟಲ್ ಎಮ್ನ ಏನಂತ ಹೇಳ್ತೀವಿ ಅಂದರೆ ಅಪ್ಪರ್ ಬೌಂಡ್ ಆಫ್ ದ ಸೀಕ್ವೆನ್ಸ್, ಅಪ್ಪರ್ ಬೌಂಡ್ ಅಂತ ಹೇಳ್ತೀವಿ. ಈ ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆದರೆ ಗಿವನ್ ಸೀಕ್ವೆನ್ಸ್ ಈಸ್ ಬೌಂಡೆಡ್ ಎಬೋ ಬೈ ದ ಅಪ್ಪರ್ ಬೌಂಡ್. ಏನು ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂ. ಸ್ಮಾಲ್ ಎಮ್ನ ಏನಂತ ಹೇಳ್ತೀವಿ? ಲೋವರ್ ಬೌಂಡ್ ಅಂತ ಹೇಳ್ತೀವಿ. ಲೋವರ್ ಬೌಂಡ್ ಅಂದ್ರೇನು? ಒಂದು ಸ್ಮಾಲ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತಲ್ವ, ಸ್ಮಾಲೆಸ್ಟ್ ನಂಬರ್. ಇಲ್ಲಿ ಅಪ್ಪರ್ ಬೌಂಡಲ್ಲಿ ಗ್ರೇಟೆಸ್ಟ್ ರಿಯಲ್ ನಂಬರ್ ಆಗಿರುತ್ತೆ, ಲೋವರ್ ಬೌಂಡಲ್ಲಿ ಸ್ಮಾಲೆಸ್ಟ್ ರಿಯಲ್ ನಂಬರ್ ಆಗಿರುತ್ತೆ. ಈ ರಿಯಲ್ ನಂಬರ್ ಎಕ್ಸಿಸ್ಟ್ ಆದರೆ ಅಂಥ ಸೀಕ್ವೆನ್ಸ್ನ ಬೌಂಡೆಡ್ ಬಿಲೋ ಸೀಕ್ವೆನ್ಸ್ ಅಂತೀವಿ. ಆ ಏನು ರಿಯಲ್ ನಂಬರ್ ಎಕ್ಸಿಸ್ಟ್ ಆಗಿರುತ್ತೆ ಅದನ್ನ ಲೋವರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಆ್ಯಂಡ್ ದ ಗಿವನ್ ಸೀಕ್ವೆನ್ಸ್ ಈಸ್ ಬೌಂಡೆಡ್ ಬಿಲೋ ಬೈ ಸ್ಮಾಲ್ ಎಮ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ? ಎಕ್ಸಾಂಪಲ್ಸನ್ನು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಲಾಸ್ಟಿಗೊಂದು ನೋಟ್ ಹೇಳಿದ್ನಿ ಅಲ್ವಾ? ಏನು ಹೇಳಿದ್ದೆ ನೋಟು? ದ ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು ಸೀಕ್ವೆನ್ಸ್ ಸೈನ್ ಎನ್ ಪೈ ಅಂತ ಹೇಳಿದೆ. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಏನು ಬರುತ್ತೆ? 0 0 0 0 ಆ್ಯಂಡ್ ಸೊ ಆನ್ ಅಪ್ ಟು ಇನ್ಫಿನಿಟಿ ಝೀರೋನೇ ಬರ್ತಾ ಹೋಗುತ್ತೆ. ಏನು ನಾನು ಆಲ್ರೆಡಿ ಹೇಳಿದ್ದೆ, ಸಪೋಸ್ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ 1 1 1 1 ಅದೇ ಕಾನ್ಸ್ಟೆಂಟಾಗಿ ಬರ್ತಾ ಹೋದರೆ ಅಂಥ ಸೀಕ್ವೆನ್ಸ್ನ ಏನಂತ ಹೇಳ್ತೀವಿ? ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಮತ್ತು ಇಟ್ ಈಸ್ ಡಿನೋಟೆಡ್ ಲೈಕ್ ದಿಸ್, ಈ ರೀತಿನೂ ಡಿನೋಟ್ ಮಾಡ್ಬೋದು ಅಂತ ಹೇಳಿದ್ವಿ ಅಲ್ವಾ? ಇದೇನಾಗುತ್ತೆ? ಪ್ರತಿಯೊಂದು ಟರ್ಮ್ಸು 0 0 ಬರ್ತಿರೋದ್ರಿಂದ ಈ ಸೀಕ್ವೆನ್ಸ್ ಏನಾಗುತ್ತೆ? ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಆಗುತ್ತೆ. ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಆಗುತ್ತೆ. ಇದು ಅಷ್ಟೇ ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಆಗುತ್ತೆ. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಇಂದ 0 ಇದೆ. ಈ ಸೀಕ್ವೆನ್ಸ್ನ ಈ ರೀತಿ ನೀವು ಡಿನೋಟ್ ಮಾಡ್ಕೋಬೋದಲ್ವಾ 0 ಅಂತ. ಈ ಸೀಕ್ವೆನ್ಸಲ್ಲಿ ಅಪ್ಪರ್ ಬೌಂಡ್ ಏನು? ಅಪ್ಪರ್ ಬೌಂಡ್ ಈಕ್ವಲ್ ಟು 0, ಲೋವರ್ ಬೌಂಡ್ ಈಕ್ವಲ್ ಟು 0ನೇ ಬರುತ್ತೆ. ಅಪ್ಪರ್ ಬೌಂಡು 0 ಆಗುತ್ತೆ, ಲೋವರ್ ಬೌಂಡು 0 ಆಗುತ್ತೆ. ಕಂಡೀಷನ್ ಏನಾಗುತ್ತೆ? ದೇರ್ ಫೋರ್ 0 ಲೆಸ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಲೆಸ್ ದ್ಯಾನ್ ಈಕ್ವಲ್ ಟು 0 ಆಗುತ್ತೆ. ದೇರ್ ಫೋರ್ ಅಪ್ಪರ್ ಬೌಂಡು ಸ್ಯಾಟಿಸ್ಫೈ ಆಯಿತು, ಲೋವರ್ ಬೌಂಡು ಸ್ಯಾಟಿಸ್ಫೈ ಆಯಿತು ಅಂದರೆ ಏನಂತ ಹೇಳ್ತೀವಿ? ಬೌಂಡೆಡ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಬೌಂಡೆಡ್ ಎಬೋನೂ ಆಯಿತು, ಬೌಂಡೆಡ್ ಬಿಲೋನೂ ಆಯಿತು ಅಂದರೆ ನೆಕ್ಸ್ಟ್ ಏನು? ಬೌಂಡೆಡ್ ಸೀಕ್ವೆನ್ಸ್ ಅಂತ ಬರ್ತೀವಲ್ವ,
ಬೌಂಡೆಡ್ ಸೀಕ್ವೆನ್ಸ್ ಅಂದ್ರೇನು, ಅಪ್ಪರ್ ಬೌಂಡು ಸ್ಯಾಟಿಸ್ಫೈ ಆಗುತ್ತೆ. ಅಪ್ಪರ್ ಬೌಂಡ್ ಅಂದರೆ ಬೌಂಡೆಡ್ ಎಬೋನೂ ಆಗಿರುತ್ತೆ ಸೀಕ್ವೆನ್ಸು, ಬೌಂಡೆಡ್ ಬಿಲೋನೂ ಆಗಿರುತ್ತೆ ಬೌಂಡೆಡ್ ಸೀಕ್ವೆನ್ಸು. ಇದೇನಾಗುತ್ತೆ ಎಕ್ಸಾಂಪಲ್ ಫಾರ್ ದ ಬೌಂಡೆಡ್ ಸೀಕ್ವೆನ್ಸ್. ಇಟ್ಸ್ ಎ ಸೀಕ್ವೆನ್ಸ್ xn ಈಸ್ ಎ ಬೌಂಡೆಡ್ ಸೀಕ್ವೆನ್ಸ್ ಆಗುತ್ತೆ, ಬೌಂಡೆಡ್ ಸೀಕ್ವೆನ್ಸ್ ಆಗುತ್ತೆ. ಮತ್ತು ಇನ್ನೇನು, ಇದನ್ನು ಕಾನ್ಸ್ಟೆಂಟ್ ಸೀಕ್ವೆನ್ಸು ಏನು ನೋಟ್ ಹೇಳುತ್ತೆ ಅಂದರೆ ಎ ವೆರಿ ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಈಸ್ ಎ ವೆರಿ ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಈಸ್ ಬೌಂಡೆಡ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ? ಈ 0 ಅಂತಲೇ ಅಲ್ಲ. ಸಪೋಸ್ ಇಲ್ಲಿ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ 1 1 1 ಬರ್ಬೋದು, 3 3 3 ಬರ್ಬೋದು, ಸಮ್ ಕಾನ್ಸ್ಟೆಂಟೇ ಬರ್ಬೋದು. ಈ ರೀತಿ ಬಂದರೆ ಅಂಥ ಕಾನ್ಸ್ಟೆಂಟ್ ಸೀಕ್ವೆನ್ಸ್ನ ನಾವೇನಂತ ಹೇಳ್ತೀವಿ? ಬೌಂಡೆಡ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ? ಇಲ್ಲಿ ನಮಗೆ ಬೌಂಡೆಡ್ ಎಬೋ ಸೀಕ್ವೆನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು, ಬೌಂಡೆಡ್ ಬಿಲೋ ಅಂದರೆ ಏನು ಅಂತ ಗೊತ್ತಾಯಿತು. ಬೌಂಡೆಡ್ ಸೀಕ್ವೆನ್ಸ್ ಅಂದ್ರೇನು, ಬೌಂಡೆಡ್ ಎಬೋ ಸೀಕ್ವೆನ್ಸು ಆಗಿರಬೇಕು, ಬೌಂಡೆಡ್ ಬಿಲೋ ಸೀಕ್ವೆನ್ಸು ಆಗಿರಬೇಕು. ಅಂಥ ಸೀಕ್ವೆನ್ಸ್ನ ನಾವು ಬೌಂಡೆಡ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಇದು ಎಕ್ಸಾಂಪಲ್ ಆಗುತ್ತೆ. ಮತ್ತು ಒಂದು ನೋಟ್ ಏನು, ಎವರಿ ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಇಸ್ ಎ ಬೌಂಡೆಡ್ ಸೀಕ್ವೆನ್ಸ್ ಅಂತ ಹೇಳ್ತೀವಲ್ವಾ, ಆ ನೋಟಿಗೆ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ಏನು ಡಿಸ್ಕಸ್ ಮಾಡ್ತೀವಿ ನಾವು? ಇಲ್ಲಿಗೆ ಬೌಂಡೆಡ್ ಸೀಕ್ವೆನ್ಸ್ ಮುಗೀತು. ನೆಕ್ಸ್ಟ್ ಯಾವ ಟಾಪಿಕ್ಕಿಗೆ ಹೋಗ್ತೀವಿ ಅಂದರೆ ಲೀಸ್ಟ್ ಅಪ್ಪರ್ ಬೌಂಡ್, ಲೀಸ್ಟ್ ಅಪ್ಪರ್ ಬೌಂಡ್. ಅದನ್ನ ಲೀಸ್ಟ್ ಅಪ್ಪರ್ ಬೌಂಡ್ನ ಯಾವ ರೀತಿ ಡಿನೋಟ್ ಮಾಡ್ಬೋದು? LUB. ಈ ವರ್ಡಲ್ಲಿ ಫಸ್ಟ್ ಲೆಟರ್ನ ತೊಗೊತಿದ್ವಿ, LUB ಆರ್ ಸುಪ್ರೀಮಮ್. ಲೀಸ್ಟ್ ಅಪ್ಪರ್ ಬೌಂಡ್ನ ಏನಂತ ಹೇಳ್ಬೋದು? ಸುಪ್ರೀಮಮ್ ಅಂತಲೂ ಕರಿತೀವಿ. ನೆಕ್ಸ್ಟ್ ಗ್ರೇಟೆಸ್ಟ್ ಲೋವರ್ ಬೌಂಡ್. ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಂದರೆ ಫಸ್ಟ್ ಲೆಟರ್ ಏನಿದೆ GLB, ಅದನ್ನ ಅಥವಾ ಇನ್ಫಿಮಮ್ ಅಂತನಾದರೂ ಹೇಳ್ಬೋದು, ಇನ್ಫಿಮಮ್. ಲೀಸ್ಟ್ ಅಪ್ಪರ್ ಬೌಂಡ್ ಮತ್ತು ಗ್ರೇಟೆಸ್ಟ್ ಲೋವರ್ ಬೌಂಡ್. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ ದ ಅಪ್ಪರ್ ಬೌಂಡ್ ಆ್ಯಂಡ್ ಲೋವರ್ ಬೌಂಡ್. ಬೌಂಡೆಡ್ ಎಬೋದಲ್ಲಿ ಅಪ್ಪರ್ ಬೌಂಡ್ ಬರುತ್ತೆ, ಬೌಂಡೆಡ್ ಬಿಲೋದಲ್ಲೇನು ಲೋವರ್ ಬೌಂಡ್ ಬರುತ್ತೆ. ಈಗ ಇಲ್ಲಿ ಅಪ್ಪರ್ ಬೌಂಡ್, ಇಲ್ಲಿ ಲೀಸ್ಟ್ ಅಪ್ಪರ್ ಬೌಂಡ್ ಅಂತ ಇದೆ. ಅಲ್ಲಿ ಅಪ್ಪರ್ ಬೌಂಡ್ ಅಂತ ಓದಿದ್ವಲ್ವ, ಇಲ್ಲಿ ಲೀಸ್ಟ್ ಅಪ್ಪರ್ ಬೌಂಡ್ ಅಂದರೆ ಸುಪ್ರೀಮಮ್. ಲೋವರ್ ಬೌಂಡ್, ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಂದರೆ ಇನ್ಫಿಮಮ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಏನಪ್ಪ ಹೇಳುತ್ತೆ ಅಂದರೆ ಒಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡೋಣ. ಎಕ್ಸಾಂಪಲ್, ಕನ್ಸಿಡರ್ ಸೀಕ್ವೆನ್ಸ್ xn ಈಕ್ವಲ್ ಟು -1/2 ಪವರ್ n ಅಂತ ಕನ್ಸಿಡರ್ ಮಾಡ್ಕೊತೀನಿ ಈ ಸೀಕ್ವೆನ್ಸ್. ಫಸ್ಟು ಅಪ್ಪರ್ ಬೌಂಡು ಲೋವರ್ ಬೌಂಡ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಅಂದರೆ ಬೌಂಡೆಡ್ ಎಬೋ ಸೀಕ್ವೆನ್ಸ್ ಅಂತ ಆದರೆ ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗಿರುತ್ತೆ, ಬೌಂಡೆಡ್ ಬಿಲೋ ಅಂತಾದರೆ ಲೋವರ್ ಬೌಂಡ್ ಎಕ್ಸಿಸ್ಟ್ ಆಗಿರುತ್ತೆ. ಅದಕ್ಕಿಂತ ಫಸ್ಟು ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಏನು ಹೇಳುತ್ತೆ? ಟರ್ಮ್ಸ್ ಆಫ್ ದ ಸೀಕ್ವೆನ್ಸು ಏನು ಬರುತ್ತೆ? ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ xn ಈಕ್ವಲ್ ಟು ಎನ್ಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋಗಿ. n ಈಕ್ವಲ್ ಟು 1 ಆದಾಗ -1/2 ಆಗುತ್ತೆ, n ಈಕ್ವಲ್ ಟು 2 ಆದಾಗ ಮೈನಸ್ ಬಿಕಮ್ಸ್ ಪ್ಲಸ್ ಆಗುತ್ತೆ, 1/2 ಸ್ಕ್ವೇರ್ ಮೀನ್ಸ್ 4. ನೆಕ್ಸ್ಟ್ n ಈಕ್ವಲ್ ಟು 3 ಆದಾಗ ಮೈನಸ್ ಸೈನ್ 1/8 ಆಗುತ್ತೆ, n ಈಕ್ವಲ್ ಟು 4 ಆದಾಗ 1/16 ಆ್ಯಂಡ್ ಸೊ ಆನ್. ಈ ರೀತಿಯೇ ಕಂಟಿನ್ಯೂ ಆಗ್ತಾ ಹೋಗುತ್ತಲ್ವಾ. ಸೀಕ್ವೆನ್ಸ್ xn ಈಕ್ವಲ್ ಟು 1/2ನ ಯಾವ ರೀತಿ ಬರ್ಕೋಬೋದು? -0.5. 1/4 ಅಂದರೆ 0.25. ಇಲ್ಲಿ ಮೈನಸ್ ಸೈನ್ ಇದೆ, ಸೊ ಮೈನಸ್ ಸೈನ್ನ ಬರ್ಕೊತಿದ್ದೀನಿ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರ್ಕೊತೀನಿ. -1/8 ಅಂದರೆ -0.125 ಅಂತ. ನೆಕ್ಸ್ಟ್ 1/16 ಅಂದರೆ 0.0625 ಆ್ಯಂಡ್ ಸೊ ಆನ್. ಈ ರೀತಿ ಬರೀತಾ ಹೋಗ್ಬೋದಲ್ವಾ. ನೆಕ್ಸ್ಟ್ ಇಲ್ಲಿ ಅಪ್ಪರ್ ಬೌಂಡು ಲೋವರ್ ಬೌಂಡ್ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಅಪ್ಪರ್ ಬೌಂಡ್ ಅಂದರೆ ಕ್ಯಾಪಿಟಲ್ M ಏನು ಬರುತ್ತೆ? ಲೋವರ್ ಬೌಂಡ್ ಅಂದರೆ ಸ್ಮಾಲ್ m ಏನು ಬರುತ್ತೆ ಅಂತ ನೋಡೋಣ. ಅಪ್ಪರ್ ಬೌಂಡ್ ಅಂದರೆ ಈ ಕಂಡೀಷನ್ m ಅನ್ನ ರಿಯಲ್ ನಂಬರ್ ಎಕ್ಸಿಸ್ಟ್ ಆಗಬೇಕು ಮತ್ತು xn ಲೆಸ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ M ಆಗಿರಬೇಕು, ಫಾರ್ ಆಲ್ n ಆಗಬೇಕು. ಇಲ್ಲಿ ನೋಡಿ, ನಾವು ಅಪ್ಪರ್ ಬೌಂಡ್ ಅಂತ ನಾವಿಲ್ಲೇನು -0.5ನ ಚೂಸ್ ಮಾಡಿಕೊಂಡ್ರೆ, ಸಪೋಸ್ ಈ ಅಪ್ಪರ್ ಬೌಂಡ್ -0.5 ಆಯಿತು ಅಂದರೆ ಲೆಸ್ ದ್ಯಾನ್ ಈಕ್ವಲ್ ಟು, ಓಕೆ ಬಿಡಿ, ಲೆಸ್ ದ್ಯಾನ್ ಕಂಡೀಷನಲ್ಲಿ ಬರುತ್ತೆ ಪ್ರತಿಯೊಂದು ಟರ್ಮ್ಸ್ ಆಫ್ ಅ ಸೀಕ್ವೆನ್ಸ್ ಅಂತ ನೋಡ್ತಾ ಹೋಗಬೇಕು. ಲೆಸ್ ದ್ಯಾನ್ 0.25 ಆಗುತ್ತಾ? ಅಲ್ಲ, ಸಾರಿ, ಗ್ರೇಟರ್ ದ್ಯಾನ್. ಇಲ್ಲಿ 0.25 ಈಸ್ ಲೆಸ್ ದ್ಯಾನ್ -0.5 ಆಗುತ್ತಾ? ದಿಸ್ ಈಸ್ ಸ್ಯಾಟಿಸ್ಫೈಡ್ ಆರ್ ನಾಟ್? ಈ ಕಂಡೀಷನ್ ಪ್ರೂವ್ ಆಗುತ್ತಾ? 0.25 ಈಸ್ ಗ್ರೇಟರ್ ದ್ಯಾನ್ -0.5 ಅಲ್ವಾ? ಸೊ ಏನಿಲ್ಲಿ 0.5 ಅಪ್ಪರ್ ಬೌಂಡ್ ಆಗಲ್ಲ. ನೆಕ್ಸ್ಟ್ ಅದನ್ನು ಬಿಡಿ, ಇಲ್ಲಿ 0.25ನ ನೋಡೋಣ. ಈ 0.25 ಏನಾಗುತ್ತೆ? ಇಲ್ಲೇನು ಗ್ರೇಟರ್ ದ್ಯಾನ್ M
ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಆಗಬೇಕು. ಇಲ್ಲಿ ಎಮ್ 0.25 ಅಂತ ಚೂಸ್ ಮಾಡಿಕೊಂಡ್ರೆ ಗ್ರೇಟರ್ ಈಕ್ವಲ್ ಟು ಅಂದರೆ ಓಕೆ ಸ್ಯಾಟಿಸ್ಫೈ ಆಗುತ್ತೆ ಎಕ್ಸ್ ಎನ್ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್. ಗ್ರೇಟರ್ ದ್ಯಾನ್ ಫಸ್ಟ್ ಟರ್ಮ್ ಮೈನಸ್ 0.5 ಆಗುತ್ತಲ್ವಾ, ಗೊತ್ತಾಗ್ತಿದೆಯಾ. ನೆಕ್ಸ್ಟ್ 0.25 ಈಸ್ ಗ್ರೇಟರ್ ದ್ಯಾನ್ ಮೈನಸ್ 0.125 ಆಗುತ್ತಲ್ವಾ. ಅದೇ ರೀತಿ 0.25 ಈಸ್ ಗ್ರೇಟರ್ ದ್ಯಾನ್ 0.0625. ಈ 0.25 ಅಂತ ಏನಿದೆ ಇದು ಪ್ರತಿಯೊಂದು ಟರ್ಮ್ ಇಂತ ಜಾಸ್ತಿ ಇದೆ ಅಲ್ವಾ, ಅಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸಸ್ ಏನಿದೆ ದಟ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ದ ಕ್ಯಾಪಿಟಲ್ ಎಮ್. ಏನು ಅಪ್ಪರ್ ಬೌಂಡ್ನ ಚೂಸ್ ಮಾಡ್ತೀವಿ ಅದಕ್ಕಿಂತ ಲೆಸ್ ದ್ಯಾನ್ ಆಗಿದೆ. ಸೊ 0.5 ಆರ್ 1/4 ಈಸ್ ದ ಅಪ್ಪರ್ ಬೌಂಡ್ ಆಗುತ್ತೆ ಫಾರ್ ಆಲ್ ಎನ್. ಈಗ ಲೋವರ್ ಬೌಂಡ್ ಆಗುತ್ತಾ ಇಲ್ವ ಅಂತ ಚೆಕ್ ಮಾಡಬೇಕು. ಲೋವರ್ ಬೌಂಡ್ಗೆ ಮೈನಸ್ 0.5ನ ನೋಡೋಣ. ಕಂಡೀಷನ್ ಏನು, ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗಬೇಕು ಫಾರ್ ಆಲ್ ಎನ್. ಇಲ್ಲೇನು ಎಕ್ಸ್ ಎನ್ ಅಂದರೆ 0.25ನ ತೊಗೊತೀನಿ, ಈಕ್ವಲ್ ಟು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಗ್ರೇಟರ್ ದ್ಯಾನ್ ಆಗುತ್ತಾ ಅಂತ ನೋಡೋಣ. 0.25 ಈಸ್ ಗ್ರೇಟರ್ ದ್ಯಾನ್ ಎಮ್ ಅಂದರೆ ಇಲ್ಲಿ ಮೈನಸ್ 0.5 ಅಂತ ತೊಗೊಂಡ್ರೆ ಅಂದರೆ ಮೈನಸ್ ಹಾಫ್ ಅಂತ ತೊಗೊಂಡ್ರೆ ಮೈನಸ್ 0.5 ಆಗುತ್ತಲ್ವಾ. 0.25 ಈಸ್ ಗ್ರೇಟರ್ ದ್ಯಾನ್ ಮೈನಸ್ 0.5. 125 ಗ್ರೇಟರ್ ದ್ಯಾನ್ ಮೈನಸ್ 0.5 ಆಗುತ್ತೆ ಅಲ್ವಾ. ನೆಕ್ಸ್ಟ್ 0.0625 ಈಸ್ ಗ್ರೇಟರ್ ದ್ಯಾನ್ ಮೈನಸ್ 0.5 ಏನಾಗುತ್ತೆ, ಇಲ್ಲಿರುವಂಥ ಎಲ್ಲ ಟರ್ಮ್ಗಿಂತ 0.5 ಅನ್ನೋದೇನು ಲೀಸ್ಟ್ ಟರ್ಮ್ ಆಗಿದೆ. 0.25 ಈಸ್ ದ ಗ್ರೇಟೆಸ್ಟ್ ಟರ್ಮ್, minus 0.25 is the minus 0.5 is the least term, so it is the lower bound. So greatest term ಏನಾಗುತ್ತೆ, ಅಪ್ಪರ್ ಬೌಂಡ್ ಆಗುತ್ತೆ. ಅಪ್ಪರ್ ಬೌಂಡ್ ಆಯಿತು ಅಂದರೆ ಬೌಂಡೆಡ್ ಎಬೋ ಸೀಕ್ವೆನ್ಸ್ ಆಗುತ್ತೆ. ಲೋವರ್ ಬೌಂಡು ಆಯಿತು ಅಂದರೆ ಬೌಂಡೆಡ್ ಬಿಲೋ ಸೀಕ್ವೆನ್ಸ್ ಆಗುತ್ತೆ. ಬೌಂಡೆಡ್ ಎಬೋನೂ ಆಯಿತು ಬೌಂಡೆಡ್ ಬಿಲೋನೂ ಆಯಿತು ಅಂದರೆ ಅಂಥ ಸೀಕ್ವೆನ್ಸ್ನ ಏನಂತ ಹೇಳ್ತೀವಿ, ಬೌಂಡೆಡ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ. ಇಲ್ಲಿ ನೋಡಿ ಒಂದು ನಂಬರ್ ಲೈನ್ನ ಕನ್ಸಿಡರ್ ಮಾಡ್ತೀನಿ. ದಿಸ್ ಇಸ್ ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ. ಇಲ್ಲಿ ಅಪ್ಪರ್ ಬೌಂಡ್ ಏನು ಬಂದಿದೆ 1/4 ಅಂದರೆ 1/4 ಪಾಸಿಟಿವ್ ಸೈಡ್ ಇದೆ. ಲೋವರ್ ಬೌಂಡ್ ಏನಾಗಿದೆ ಮೈನಸ್ 1/2 ಬಂದಿದೆ. ಈಗ ಇಲ್ಲಿ ಅಪ್ಪರ್ ಬೌಂಡು ಲೋವರ್ ಬೌಂಡು ಬಿಟ್ವೀನ್ ಇಲ್ಲಿ ಏನಾಗಿದೆ 1/4 ಈಸ್ ದ ಅಪ್ಪರ್ ಬೌಂಡ್, ಕ್ಯಾಪಿಟಲ್ ಎಮ್ ಆಗಿದೆ, ಇದು ಸ್ಮಾಲ್ ಎಮ್ ಆಗಿದೆ. ಇದ್ರೊಳಗಡೆ ಬರುವಂಥ ಎಲಿಮೆಂಟ್ಸ್ನ ನಾವು ಏನೇನು ಬರುತ್ತೆ, ಇನ್ನು 0 ಆಗಿರ್ಬೋದು, ಹಾಫ್ ಅಂದರೆ ಇದಕ್ಕಿಂತ ಒಳಗಡೆ ಎಲಿಮೆಂಟ್ಸ್ ಅಂತಂದರೆ ಮೈನಸ್ 1/8 ಇದ್ರೊಳಗಡೆ ಬರುತ್ತೆ. ಇಲ್ಲಿ ಬಂದರೆ 1/16 ಇವೆಲ್ಲ ಇದು ಬಿಟ್ವೀನ್ ಬರ್ತಾ ಹೋಗುತ್ತೆ. ಇಲ್ಲೇನು ಇದ್ರ ನೆಕ್ಸ್ಟ್ 1/4 ಆಗಿದ್ಮೇಲೆ ಇಲ್ಲಿ 1, ಇಲ್ಲಿ 2, 3 ಆ್ಯಂಡ್ ಸೊ ಆನ್ ಈ ಕಡೆ ಬರ್ತಾ ಹೋಗುತ್ತೆ. ಇಲ್ಲೇನು -1, -2 ಆ್ಯಂಡ್ ಸೊ ಆನ್ ಈ ಕಡೆ ಬರ್ತಾ ಹೋಗುತ್ತೆ. ಇಲ್ಲೇನು 1/4 ಈಸ್ ದ ಅಪ್ಪರ್ ಬೌಂಡ್ ಆಫ್ ದಿಸ್. ಇಲ್ಲೇನು ಒಂದು ಸೀಕ್ವೆನ್ಸ್ನ ಕೊಟ್ಟಿದ್ದಾರೆ. ಈ ಸೀಕ್ವೆನ್ಸ್ ಒಳಗಡೆ ನಾವು 1/4ನ ಆ ಸೀಕ್ವೆನ್ಸ್ ಮಾತ್ರ ಕನ್ಸಿಡರ್ ಮಾಡಿಕೊಂಡು 1/4 ಅಪ್ಪರ್ ಬೌಂಡ್ ಅಂತ ಹೇಳ್ತೀವಿ. ಇದೇನು ಆ ಸೀಕ್ವೆನ್ಸ್ ಎಕ್ಸ್ ಎನ್. ಈ ಸೀಕ್ವೆನ್ಸ್ ಎಕ್ಸ್ ಎನ್ಗೆ 1/4 ಇಸ್ ದ ಅಪ್ಪರ್ ಬೌಂಡ್, -1/2 ಇಸ್ ದ ಲೋವರ್ ಬೌಂಡ್ ಆಯಿತು. ಈಗ ಈ 1 ಇಲ್ಲಿ 1 ಇದೆ ಅಲ್ವಾ, 1/4 ಆಗಿದ್ಮೇಲೆ ಈ ಕಡೆ 1 ಇದೆ ಅಲ್ಲ, ಈ 1 ಅಪ್ಪರ್ ಬೌಂಡ್ ಆಗುತ್ತಾ ಆಗಲ್ವಾ ಅಂತ ನೋಡಬೇಕು. ಅಪ್ಪರ್ ಬೌಂಡ್ ಆಗುತ್ತೆ ತಾನೆ, ಯಾಕೆ ಅಂದರೆ ಎಕ್ಸ್ ಎನ್ ಲೆಸ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತೆ ಅಲ್ವಾ. ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಲ್ವಾ ಫಾರ್ ಆಲ್ ಎನ್. ಈಗ ಇದು ಅಪ್ಪರ್ ಬೌಂಡ್ ಅಂತ ಎಮ್ನ ಅಪ್ಪರ್ ಬೌಂಡ್ ಅಂತ ಚೂಸ್ ಮಾಡಿದರೆ ಎಮ್ ವ್ಯಾಲ್ಯೂ 1 ಆಗುತ್ತೆ. ಲೆಸ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಲೆಸ್ ದ್ಯಾನೇ ಇದೆ ತಾನೆ. ಸೊ ಲೆಸ್ ದ್ಯಾನ್ ಈಕ್ವಲ್ ಅಲ್ಲ, ಲೆಸ್ ದ್ಯಾನ್ ಆಗುತ್ತೆ, ಈಕ್ವಲ್ ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಈ ಅಪ್ಪರ್ ಬೌಂಡ್ಗಿಂತ ಅಪ್ಪರ್ ಬೌಂಡ್ ಜಾಸ್ತಿ ಇದೆಯಾ ಅಂತ ನೋಡಬೇಕು. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ 1/4, 1/16 ಇವೆಲ್ಲ 1ಗಿಂತ ಏನಿದೆ ಕಮ್ಮಿನೇ ಇದೆ ಅಲ್ವಾ. ಗೊತ್ತಾಗ್ತಿದೆ, ಟರ್ಮ್ಸ್ ಆಫ್ ದ ಸೀಕ್ವೆನ್ಸು ಚಿಕ್ಕದಾಗ್ತಾ ಹೋಗ್ತಿದೆ. ಸೊ 1 ಈಸ್ ದ ಗ್ರೇಟೆಸ್ಟ್ ಒನ್ ಅಲ್ವಾ. ಇದೆ ಎಲ್ಲದಕ್ಕೂ ಕಂಪೇರ್ ಮಾಡಿದರೆ 1 ಗ್ರೇಟೆಸ್ಟ್ ಒನ್ ಆಗುತ್ತೆ. ಸೊ 1 ಅಪ್ಪರ್ ಬೌಂಡ್ ಆಗುತ್ತೆ, ಅಪ್ಪರ್ ಬೌಂಡ್ ಆಫ್ ದಿಸ್ ಸೀಕ್ವೆನ್ಸ್. 2 ಈಸ್ ಆಲ್ಸೋ ದ ಅಪ್ಪರ್ ಬೌಂಡ್ ಆಫ್ ದಿಸ್. 3 ಈಸ್ ಆಲ್ಸೋ ದ ಅಪ್ಪರ್ ಬೌಂಡ್ ಆಫ್ ದಿಸ್. ಅಂದರೆ ಇಲ್ಲಿ ನೋಡಿ 0.25 ಅಂದರೆ ಯಾವ ರೀತಿ ಬರ್ಕೊಂಡಿದ್ವಿ, -0.5 -0.5 ಈಸ್ ಲೆಸ್ ದ್ಯಾನ್ 0.25, -0.125 ಈಸ್ ಲೆಸ್ ದ್ಯಾನ್ 0.5 ಈ ರೀತಿ ಬರ್ಕೋಬೋದಲ್ವಾ. ಅದೇ ರೀತಿ ಏನಾಗುತ್ತೆ ಇಲ್ಲಿ ಅಂದರೆ ದಿಸ್ ಏನೇನು ಬರುತ್ತೆ ಟರ್ಮ್ಸ್ಗಳು ಈ ಕಡೆ ಸೈಡ್ಗೆ ಈ ಕಡೆ ಹೋದರೆ ನಾವು ಇಲ್ಲಿ ಟುವರ್ಡ್ಸ್ ನೆಗೆಟಿವ್ ಹೀಗೆ ಹೋಗ್ತಾ ಹೋದರೆ ಇಲ್ಲಿ 1 ಅಂತ ಅಪ್ಪರ್ ಬೌಂಡ್ ಅಂತ ತಗೊಂಡ್ರೆ ಟುವರ್ಡ್ಸ್ ನೆಗೆಟಿವ್ ಸೈಡಿಗೆ ಬರುವಂಥ ಎಲ್ಲ ಎಲಿಮೆಂಟು ಲೆಸ್ ದ್ಯಾನ್ 1 ಆಗಿರ್ಬೋದು. ಈ 2 ಅಪ್ಪರ್ ಬೌಂಡ್ ಅಂತ ತಗೊಂಡ್ರೆ ಟುವರ್ಡ್ಸ್ ದಿಸ್ ಸೈಡ್ ಎಲ್ಲ ಎಲಿಮೆಂಟು ಏನಾಗುತ್ತೆ
ಚಿಕ್ಕದಾಗ್ತಾ ಹೋಗುತ್ತೆ. ಅಂದರೆ ಎಕ್ಸ್ ಎನ್ ಲೆಸ್ ದ್ಯಾನ್ ಈಕ್ವಲ್ ಟು ಎಮ್ ಸ್ಯಾಟಿಸ್ಫೈ ಆಗುತ್ತಲ್ವಾ. ಇವೆಲ್ಲವೂ ಅಪ್ಪರ್ ಬೌಂಡ್ ಆಗ್ತಾ ಹೋಗ್ತವೆ. ಬಟ್ ನಾವಿಲ್ಲಿ ಏನು ಚೂಸ್ ಮಾಡ್ತೀವಿ, ಕೊಟ್ಟಿರುವಂಥ ಸೀಕ್ವೆನ್ಸಲ್ಲಿ ಮಾತ್ರ ಕನ್ಸಿಡರ್ ಮಾಡ್ಕೊತಾ ಹೋಗ್ತಿದ್ವಿ. ಗೊತ್ತಾಗ್ತಿದೆಯಾ? ಅದೇ ರೀತಿ ಇಲ್ಲಿ ನೋಡಿ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತಾ ಅಂತ ನೋಡಬೇಕು. ಏನಿಲ್ಲಿ ಎಕ್ಸ್ ಎನ್ ಏನಿದೆ 0.25, ಈ 0.25 ಇಸ್ ಗ್ರೇಟರ್ ದ್ಯಾನ್ ಮೈನಸ್ 0.5 ಆಗುತ್ತಲ್ವಾ. ಅದೇ ರೀತಿ ಇಲ್ಲಿ -1 ಅಂತ ತೊಗೊತೀನಿ. -1 ಈಸ್ ಗ್ರೇಟರ್ ದ್ಯಾನ್, 1 ಮಿನಿಟ್, ಇಲ್ಲೇನು -1ನ್ನು ಲೋವರ್ ಬೌಂಡ್ ಅಂತ ತಗೊಂಡ್ರೆ ಟುವರ್ಡ್ಸ್ ಪಾಸಿಟಿವ್ ಸೈಡ್ ಏನೇನು ಬರುತ್ತೆ ಆ ಎಲಿಮೆಂಟ್ಸ್ ಎಲ್ಲ ಗ್ರೇಟೆಸ್ಟ್ ಆಗಿರುತ್ತೆ ತಾನೆ. -1 ಈಸ್ ಲೆಸ್ಸರ್ ದ್ಯಾನ್ 0. ಟುವರ್ಡ್ಸ್ ದಿಸ್ ಸೈಡ್ ಹೋಗುವಂಥ ಎಲಿಮೆಂಟ್ಸ್ ಎಲ್ಲ ಇನ್ನು ಚಿಕ್ಕದಾಗ್ತಾ ಬರುತ್ತೆ. ಅವಾಗ ಕಂಡೀಷನ್ ಏನಾಗುತ್ತೆ, ಸ್ಯಾಟಿಸ್ಫೈ ಆಗುತ್ತೆ ಅಲ್ವಾ. -1 0 ಗ್ರೇಟರ್ ದ್ಯಾನ್ -1 ಕಂಡೀಷನ್ ಎಕ್ಸ್ ಎನ್ ಗ್ರೇಟರ್. ಇದು -1 ಈಸ್ ದ ಲೋವರ್ ಬೌಂಡ್ ಅಂತ ತೊಗೊಳ್ತಾ ಇದ್ದೀವಿ. -1 ಈಸ್ ಲೋವರ್ ಬೌಂಡ್ ಅಂತ ಕನ್ಸಿಡರ್ ಮಾಡಿದರೆ ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ 0 ಆಗಿರ್ಬೋದು, 1/2 ಆಗಿರ್ಬೋದು, 1 ಆಗಿರ್ಬೋದು. ಪ್ರತಿಯೊಂದು ಎಲಿಮೆಂಟು ಏನಾಗುತ್ತೆ, ಗ್ರೇಟರ್ ದ್ಯಾನ್ -1 ಆಗ್ತಾ ಹೋಗುತ್ತೆ. 1ನ ಲೋವರ್ ಬೌಂಡ್ ಅಂತ ಕನ್ಸಿಡರ್ ಮಾಡಿದರೆ. ಅಥವಾ -2 ಅಷ್ಟೇ ಲೋವರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಎಕ್ಸ್ ಎನ್. ಈ ಸೀಕ್ವೆನ್ಸ್ ಎಕ್ಸ್ ಎನ್ನಿಗೂ ಲೋವರ್ ಬೌಂಡ್ ಅಂತ ಚೂಸ್ ಮಾಡ್ಕೋಬೋದು. ಗೊತ್ತಾಗ್ತಿದೆಯಾ? ಹಾಗಾಗಿ ಒಂದೇ ಅಪ್ಪರ್ ಬೌಂಡು ಒಂದೇ ಲೋವರ್ ಬೌಂಡ್ ಇರಲ್ಲ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾವು ಯಾಕೆ 1/4ನೇ ಲೋವರ್ ಬೌಂಡ್ ಅಂತ ಚೂಸ್ ಮಾಡ್ಕೊತಾ ಇದ್ದೀವಿ, ಕೊಟ್ಟಿರುವಂಥ ಸೀಕ್ವೆನ್ಸಲ್ಲಿ ಯಾವುದು ಗ್ರೇಟೆಸ್ಟ್ ನಂಬರ್ ಇರುತ್ತೆ ಅದು ಅಪ್ಪರ್ ಬೌಂಡ್ ಆಗುತ್ತೆ, ಯಾವುದು ಲೋವೆಸ್ಟ್ ನಂಬರ್ ಇರುತ್ತೆ ಅದು ಏನಾಗುತ್ತೆ, ಲೋವರ್ ಬೌಂಡ್ ಆಗುತ್ತೆ. ನೆಕ್ಸ್ಟ್ ನಾವು ಟಾಪಿಕ್ನ ಡಿಸ್ಕಸ್ ಮಾಡ್ತಿರೋದೇನು, ಲೀಸ್ಟ್ ಅಪ್ಪರ್ ಬೌಂಡ್ ಮತ್ತು ಲೀಸ್ಟ್ ಅಪ್ಪರ್ ಬೌಂಡ್ ಮತ್ತು ಗ್ರೇಟೆಸ್ಟ್ ಲೋವರ್ ಬೌಂಡನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ಲೀಸ್ಟ್ ಅಪ್ಪರ್ ಬೌಂಡ್ ಆರ್ ಸುಪ್ರೀಮಮ್. ಇಲ್ಲಿ ಲೋವರ್ ಬೌಂಡ್ ಅಪ್ಪರ್ ಬೌಂಡ್ ಆಯಿತು. ದ ಗಿವನ್ ಸೀಕ್ವೆನ್ಸ್ ಇಸ್ ಎ ಬೌಂಡೆಡ್ ಸೀಕ್ವೆನ್ಸ್ ಅಂತ ಗೊತ್ತಾಯ್ತಲ್ವಾ. ಅಲ್ಲಿ ನೋಡಿ ಲೋವರ್ ಬೌಂಡ್ ಏನು ಅಪ್ಪರ್ ಬೌಂಡ್ ಏನು ಚೂಸ್ ಮಾಡಿದ್ವಿ ಅಂತ ಗೊತ್ತಾಯ್ತಲ್ವ. ಇಲ್ಲಿ ಲೀಸ್ಟ್ ಅಪ್ಪರ್ ಬೌಂಡ್ ಅಂತಿದೆ. ಈ ಅಪ್ಪರ್ ಬೌಂಡ್ಗಳನ್ನ ನಾನು ಇಲ್ಲಿ ಆಲ್ರೆಡಿ ಹೇಳಿದೆ. ಅಪ್ಪರ್ ಬೌಂಡ್ ಏನಾಗುತ್ತೆ 1 ಆಗಿರ್ಬೋದು, 2, 3 ಈ ರೀತಿ ಬರ್ತಾ ಹೋಗುತ್ತೆ ಅಲ್ವಾ. ಈ ಅಪ್ಪರ್ ಬೌಂಡ್ಗಳಲ್ಲಿ ಲೀಸ್ಟ್ 1 ಯಾವುದಿದೆ, ಲೀಸ್ಟ್ 1/4 ಇದೆ ಅಲ್ವಾ. ಲೀಸ್ಟ್ ಈ ಸೀಕ್ವೆನ್ಸಿಗೆ ಏನಾಗುತ್ತೆ, ಲೀಸ್ಟ್ ಅಪ್ಪರ್ ಬೌಂಡ್ ಏನಿದೆ ಇಲ್ಲೇನು 1, ಈ ಸೀಕ್ವೆನ್ಸಿಗೆ 1 ಲೀಸ್ಟ್ ಆಗುತ್ತಾ, ಇಲ್ಲ. ಈ ಕೊಟ್ಟಿರುವಂಥ ಸೀಕ್ವೆನ್ಸಲ್ಲಿ 1/4 ಇದೆ. ಅಂದರೆ ಈ 1/4 ಈಸ್ ದ ಲೀಸ್ಟ್ ಅಪ್ಪರ್ ಬೌಂಡ್ ಆಫ್ ದ ಗಿವನ್ ಸೀಕ್ವೆನ್ಸ್. ಅಪ್ಪರ್ ಬೌಂಡ್ನ ಚೂಸ್ ಮಾಡಿ ಆ ಅಪ್ಪರ್ ಬೌಂಡಲ್ಲಿ ಯಾವ್ದು ಲೀಸ್ಟ್ ಆಗಿರುತ್ತೆ ಅದನ್ನ ಲೀಸ್ಟ್ ಅಪ್ಪರ್ ಬೌಂಡ್ ಅಂತ ಹೇಳ್ತೀವಿ ಅಥವಾ ಸುಪ್ರೀಮಮ್ ಅಂತ ಹೇಳ್ತೀವಿ. ಈಗ ಫಸ್ಟ್ ಡೆಫಿನಿಷನನ್ನು ನೋಡ್ತಾ ಹೋಗೋಣ. ಲೀಸ್ಟ್ ಅಪ್ಪರ್ ಬೌಂಡ್ ಅಥವಾ ಸುಪ್ರೀಮಮ್ ಡೆಫಿನಿಷನ್ ಏನು ಹೇಳುತ್ತೆ ಅಂದರೆ, ಎ ರಿಯಲ್ ನಂಬರ್ ಎಮ್ ಈಸ್ ಸೆಡ್ ಟು ಬಿ ಲೀಸ್ಟ್ ಅಪ್ಪರ್ ಬೌಂಡ್ ಆರ್ ಸುಪ್ರೀಮಮ್ ಅಂತ ಹೇಳಬೇಕು ಅಂದರೆ 2 ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗಿರಬೇಕು. ಫಸ್ಟ್ ಒನ್ ಏನು, ಎಮ್ ಈಸ್ ಅಪ್ಪರ್ ಬೌಂಡ್ ಆಗಿರಬೇಕು. ಒಂದು ರಿಯಲ್ ನಂಬರ್ ಎಮ್ ಲೀಸ್ಟ್ ಅಪ್ಪರ್ ಬೌಂಡ್ ಆಗಬೇಕು ಅಂದರೆ ಎಮ್ ಮಸ್ಟ್ ಬಿ ಅಪ್ಪರ್ ಬೌಂಡ್ ಆಗಬೇಕು. that is upper bound of the given sequence xn, that is xn less than equal to m for all n ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಅಪ್ಪರ್ ಬೌಂಡ್ ಅಂದ್ರೇನು, ಒಂದು ಕೊಟ್ಟಿರುವಂಥ ಸೀಕ್ವೆನ್ಸ್ನಲ್ಲಿ ಎಮ್ ಅಪ್ಪರ್ ಬೌಂಡ್ ಆಗಿದೆ ಅಂದರೆ ಈ ಕಂಡೀಷನ್ನು ಸ್ಯಾಟಿಸ್ಫೈ ಆಗಿರಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಹೇಳುತ್ತೆ ಅಂದರೆ, ಎನಿ ನಂಬರ್ ಲೆಸ್ ದ್ಯಾನ್ ಎಮ್ ಕೆನಾಟ್ ಬಿ ದ ಅಪ್ಪರ್ ಬೌಂಡ್ ಆಫ್ ದ ಸೀಕ್ವೆನ್ಸ್. ಎನಿ ನಂಬರ್ ಲೆಸ್ ದ್ಯಾನ್ ಎಮ್ ಕೆನಾಟ್ ಬಿ and upper bound of the sequence. upper bound of the sequence ಆಗುತ್ತೆ. ಈಗ ಯಾವುದಾದ್ರೂ ನಂಬರ್ ತಗೊಳ್ಳೋಣ. ಲೆಸ್ ದ್ಯಾನ್ ಎನಿ ನಂಬರ್ ಎಮ್ ಅಲ್ಲಿ ಅಪ್ಪರ್ ಬೌಂಡ್ ಅಂತ ಗೊತ್ತಾಯಿತು. ಆ ನಂಬರ್ಗಿಂತ ಲೆಸ್ಸರ್ ನಂಬರ್ ಯಾವುದಾದ್ರು ಇದ್ದರೆ ಅದೇನಾಗುತ್ತೆ, ಅಪ್ಪರ್ ಬೌಂಡ್ ಆಗಲ್ಲ. ದಟ್ ಈಸ್ ಯಾವ ರೀತಿ ಹೇಳ್ತೀವಿ ಅಂದರೆ, ಫಾರ್ ಎಕ್ಸೆಲಾನ್ ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ 1 ಟರ್ಮ್. ಅಟ್ಲೀಸ್ಟ್ ಒಂದೇ ಒಂದು ಟರ್ಮ್ ಎಕ್ಸಿಸ್ಟ್ ಆಯಿತು ಅಂತ ಅಂದ್ಕೊಳ್ಳಿ. ಎಕ್ಸೆಲಾನ್ ಗ್ರೇಟರ್ ದ್ಯಾನ್ 0 ಆಗಬೇಕು. ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ 1 ಟರ್ಮ್ ಇನ್ ದ ಸೀಕ್ವೆನ್ಸ್ ಎಕ್ಸ್ ಎನ್ ಸಚ್ ದಟ್ ಕಂಡೀಷನ್ ಯಾವ ರೀತಿ ಇರುತ್ತೆ, ಎಕ್ಸ್ ಕೆ ಗ್ರೇಟರ್ ದ್ಯಾನ್ ಎಮ್ ಮೈನಸ್ ಎಕ್ಸೆಲಾನ್ ಆಗುತ್ತೆ. ಏನು, ಯಾವ್ದಾದ್ರು ಒಂದು ನಂಬರು ಲೆಸ್ ದ್ಯಾನ್ ಎಮ್ ಆಗಿದೆ ಅಂದರೆ ಅದು ಅಪ್ಪರ್ ಬೌಂಡು ಆಗಿರಲೇಬೇಕು ಅಂತ ಇಲ್ಲ. ಎನಿ ನಂಬರ್ ಲೆಸ್ ದ್ಯಾನ್ ಎಮ್ ಕೆನಾಟ್ ಬಿ ಅನ್ ಅಪ್ಪರ್ ಬೌಂಡ್ ಆಫ್ ದ ಸೀಕ್ವೆನ್ಸ್. ದಟ್ ಈಸ್ ಫಾರ್ ಎಕ್ಸೆಲಾನ್ ಗ್ರೇಟರ್ ದ್ಯಾನ್ 0 ಸಚ್ ದಟ್ ಎಕ್ಸ್ ಕೆ
ಅಂದರೆ ಒಂದು ಲೀಸ್ಟ್ ಒನ್ ಟರ್ಮ್ ಆಗಿರುತ್ತೆ ಆಫ್ ದ ಸೀಕ್ವೆನ್ಸ್ ಎಕ್ಸ್ ಇನ್ ಸಚ್ ದಟ್ ಎಕ್ಸ್ ಕೆ ಗ್ರೇಟರ್ ದ್ಯಾನ್ ಎಮ್ ಮೈನಸ್ ಎಕ್ಸೆಲಾನ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಲೀಸ್ಟ್ ಅಪ್ಪರ್ ಬೌಂಡ್ ಅಂದರೆ ಒಂದು ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗಬೇಕು. ರಿಯಲ್ ನಂಬರ್ ಎಮ್ ಅನ್ನೋದು ಲೀಸ್ಟ್ ಅಪ್ಪರ್ ಬೌಂಡ್ ಆಗಬೇಕು ಅಂದರೆ ಒಂದು ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗಿರಬೇಕು. ಮತ್ತು ಯಾವುದೇ ನಂಬರ್ ಲೆಸ್ ದ್ಯಾನ್ ಎಮ್ ಅಪ್ಪರ್ ಬೌಂಡ್ ಅಂತ ಅನ್ಸ್ಕೊಳಲ್ಲ. ನೆಕ್ಸ್ಟ್ ಈಗ ಲೀಸ್ಟ್ ಅಪ್ಪರ್ ಬೌಂಡ್ ಮೇಲೆ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ಎಕ್ಸಾಂಪಲ್, ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು 1/n ಅಂತ ತಗೊತೀನಿ. ಈಗ ನಾನೀಗ ಅಪ್ಪರ್ ಬೌಂಡ್ ಹೇಳಿದೆ. ಅಪ್ಪರ್ ಬೌಂಡ್ಸ್ ಅಂದರೆ ಮಿನಿ ಅಪ್ಪರ್ ಬೌಂಡ್ಸ್ ಬಂದ್ವಲ್ವಾ, ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ. ಈಗ ಅಪ್ಪರ್ ಬೌಂಡ್ನೇ ಫಸ್ಟ್, ಲೀಸ್ಟ್ ಅಪ್ಪರ್ ಬೌಂಡ್ ಅಲ್ವಾ ಎಕ್ಸ್ಪ್ಲೈನ್ ಮಾಡ್ತಿರೋದು. ಅಪ್ಪರ್ ಬೌಂಡ್ನ ನೋಡೋಣ. ಈಗ ಈ ಸೀಕ್ವೆನ್ಸಲ್ಲಿ 1/4 ಅಪ್ಪರ್ ಬೌಂಡ್ ಅಂತ ಗೊತ್ತಾಗಿದೆ. 1 ಅಪ್ಪರ್ ಬೌಂಡ್ ಆಗುತ್ತೆ, 2 ಅಪ್ಪರ್ ಬೌಂಡ್ ಆಗುತ್ತೆ, 3 ಅಪ್ಪರ್ ಬೌಂಡ್ ಆಗುತ್ತೆ. ಅದರಲ್ಲಿ ಲೀಸ್ಟ್ ಒನ್ ಯಾವುದು? 1/4 ಇದೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ? ಅಪ್ಪರ್ ಬೌಂಡ್ ಆಫ್ ದ ಸೀಕ್ವೆನ್ಸ್, ಲೀಸ್ಟ್ ಅಪ್ಪರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಒಂದು ಟರ್ಮ್ ಯಾವುದಾದ್ರೂ ಒಂದು ಸೀಕ್ವೆನ್ಸಿಗೆ ಒಂದೇ ಒಂದು ಅಪ್ಪರ್ ಬೌಂಡ್ ಇರಬೇಕು ಅಂತ ಇಲ್ಲ. ಸೋ ಮೆನಿ ಅಪ್ಪರ್ ಬೌಂಡ್ಸ್ ಇರ್ಬೋದು. ಗೊತ್ತಾಗ್ತಿದೆಯಾ? ಇಲ್ಲಿ ನೋಡಿ, ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು 1/n ಇದೆ. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಯಾವ ರೀತಿ ಬರ್ತಾ ಹೋಗುತ್ತೆ? 1 ಎನ್ ವ್ಯಾಲ್ಯೂ 1 ಆದರೆ 1/1 ದಟ್ಸ್ 1. ಎನ್ ವ್ಯಾಲ್ಯೂ 2 ಆಯಿತು ಅಂದರೆ 1/2. ಎನ್ ವ್ಯಾಲ್ಯೂ 3 ಆಯಿತು ಅಂದರೆ 1/3. ಎನ್ ವ್ಯಾಲ್ಯೂ 4 ಆದರೆ 1/4 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ. ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು 1/2 is 0.5, 1/3 is 0.33, 1/4 is 0.25 ಆ್ಯಂಡ್ ಸೊ ಆನ್ ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತಲ್ವಾ. ಇಲ್ಲಿ ಈಗ ನಾವು ಅಪ್ಪರ್ ಬೌಂಡ್ ಯಾವುದು ಅಂತ ಫಸ್ಟು ಫೈಂಡ್ ಔಟ್ ಮಾಡ್ಕೋಬೇಕು. ಲೀಸ್ಟ್ ಅಪ್ಪರ್ ಬೌಂಡ್ ಯಾವ್ದು ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ಅಪ್ಪರ್ ಬೌಂಡ್ ಯಾವುದು ಅಂತ ನೋಡಬೇಕು. ಒಂದು ನಂಬರ್ ಲೈನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಈ ನಂಬರ್ ಲೈನಲ್ಲಿ ಇಲ್ಲೇನಾಗಿದೆ? 1 ಇದೆ. ಈ 1 ಮತ್ತು ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಅಂದರೆ 0 ಬರುತ್ತೆ. 0, 1 ಅಂತ ತೊಗೊತೀನಿ. ಒಂದು ಅಪ್ಪರ್ ಬೌಂಡ್ನ ಚೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಅಪ್ಪರ್ ಬೌಂಡ್ ಏನಾಗುತ್ತೆ? 1 ಆಗುತ್ತೆ. ಈ 1 ಅನ್ನೋ ಎಲಿಮೆಂಟು ಪ್ರತಿಯೊಂದು ಟರ್ಮ್ಸ್ ಏನು ಬರುತ್ತೆ ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಇದೆ ಅಲ್ವಾ. ಸೊ 1 ಈಸ್ ದ ಅಪ್ಪರ್ ಬೌಂಡ್. ಕ್ಯಾಪಿಟಲ್ ಎಮ್ ಈಕ್ವಲ್ ಟು 1 ಆಗುತ್ತೆ. ಅಥವಾ ಅಪ್ಪರ್ ಬೌಂಡ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಎಕ್ಸ್ ಎನ್ ಲೆಸ್ ದ್ಯಾನ್ ಈಕ್ವಲ್ ಟು ಎಮ್ ಕಂಡೀಷನ್ ಏನಾಯಿತು? ಸ್ಯಾಟಿಸ್ಫೈ ಆಯಿತು ಫಾರ್ ಆಲ್ ಎನ್. ಇಲ್ಲಿ ನೋಡಿ, ಈ 1 ಒಂದೇ ಅಪ್ಪರ್ ಬೌಂಡ್ ಅಂತ ನಾವು ಹೇಳೋಕ್ಕಾಗಲ್ಲ. ಈ 1 0.5 ಎಲ್ಲಿ ಬರುತ್ತೆ? ಇಲ್ಲೆಲ್ಲ ಬರುತ್ತೆ. 0.33 ಅಂದರೆ ಇಲ್ಲೆಲ್ಲ ಬರ್ತಾ ಹೋಗುತ್ತೆ ಅಲ್ವಾ. 0.3, 0.25 ಅಂದರೆ ಇಲ್ಲೆಲ್ಲ ಬರುತ್ತೆ. ಈ ರೀತಿ ಬರ್ತಾ ಹೋಗುತ್ತೆ. ಇಲ್ಲಿ 2 ಬರುತ್ತೆ, ಇಲ್ಲಿ 3 ಬರುತ್ತೆ, ಇಲ್ಲಿ 4 ಬರುತ್ತೆ. ಈ ರೀತಿ ಆ್ಯಂಡ್ ಸೊ ಆನ್ ಆಗುತ್ತೆ. ಈ 2 ಈಸ್ ಆಲ್ಸೋ ಏನು ಅಪ್ಪರ್ ಬೌಂಡ್ ಆಗ್ಬೋದಲ್ವ. ಇಲ್ಲೇನು ಎಕ್ಸ್ ಎನ್ ಲೆಸ್ ದ್ಯಾನ್ ಈಕ್ವಲ್ ಟು 1 ಈಸ್ ದ ಅಪ್ಪರ್ ಬೌಂಡ್. ಲೆಸ್ ದ್ಯಾನ್ ಈಕ್ವಲ್ ಟು 1 ಆಗಿದೆ. ನೆಕ್ಸ್ಟ್ ಏನು? ಲೆಸ್ ದ್ಯಾನ್ 2 ಆಗ್ಬೋದಲ್ವಾ. ಇಲ್ಲಿ ಬರುವಂಥ ಟರ್ಮ್ಸು ಲೆಸ್ ದ್ಯಾನ್ 2 ಆಗಿರ್ಬೋದು, ಲೆಸ್ ದ್ಯಾನ್ 3 ಆಗ್ಬೋದು, ಲೆಸ್ ದ್ಯಾನ್ 4 ಆಗ್ಬೋದು. ಇವೆಲ್ಲ ಏನಾಗ್ತವೆ? ಅಪ್ಪರ್ ಬೌಂಡ್ ಆಗುತ್ತೆ. ಇವೆಲ್ಲ ಏನು? ಅಪ್ಪರ್ ಬೌಂಡ್. ಇದರಲ್ಲಿ ನಾವು ಇಲ್ಲೇನು 1 ಇದೆ. ಇದರಲ್ಲಿ ನಾವು 2, 3, 4 ಇವೆಲ್ಲ ಅಪ್ಪರ್ ಬೌಂಡ್ ಆಫ್ ದಿಸ್ ಸೀಕ್ವೆನ್ಸ್ ಆಗ್ತಾ ಹೋಗುತ್ತೆ. ಇದರಲ್ಲಿ ನಾವು ಲೀಸ್ಟ್ 1ನ ಚೂಸ್ ಮಾಡಬೇಕು. ಲೀಸ್ಟ್ 1 ಯಾವುದು? 1 ಆಗುತ್ತೆ. ಈ 1 ಈಸ್ ದ ಲೀಸ್ಟ್ ಅಪ್ಪರ್ ಬೌಂಡ್ ಆಫ್ ದ ಸೀಕ್ವೆನ್ಸ್. ಅಪ್ಪರ್ ಬೌಂಡ್ ಈಕ್ವಲ್ ಟು 1 ಆಗುತ್ತೆ. ಆರ್ ಸುಪ್ರೀಮಮ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಸುಪ್ರೀಮಮ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಇದರಿಂದ ಒಳಗಡೆಯನ್ನು ನಾವು ಚೂಸ್ ಮಾಡೋಕ್ಕಾಗಲ್ಲ. ಏಕೆಂದರೆ ಒಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ ಅಂದರೆ ಈ ಸೀಕ್ವೆನ್ಸಲ್ಲಿ ಗ್ರೇಟೆಸ್ಟ್ 1ಅನ್ನು ನಾವು ಅಪ್ಪರ್ ಬೌಂಡ್ ಅಂತ ತಾನೇ ಹೇಳೋದು. 0.5 ಗ್ರೇಟೆಸ್ಟ್ ಆಗುತ್ತಾ? 1 ಇದೆ ತಾನೆ. 1ನೇ ಗ್ರೇಟೆಸ್ಟ್ 1 ಆಗಿರ್ಬೇಕಾದ್ರೆ 0.5 ಗ್ರೇಟೆಸ್ಟ್ ಅಂತ ನಾವು ಹೇಳೋಕ್ಕಾಗಲ್ಲ. ಗ್ರೇಟೆಸ್ಟ್ ನಂಬರ್ನ ನಾವು ಅಪ್ಪರ್ ಬೌಂಡ್ ಅಂತ ಚೂಸ್ ಮಾಡಿರ್ತೀವಿ. ಇಲ್ಲಿ ನೆಕ್ಸ್ಟ್ ಲೀಸ್ಟ್ ಅಪ್ಪರ್ ಬೌಂಡಿಗೆ ಬರ್ತಾ ಹೋದರೆ ಈ ಲೀಸ್ಟ್ ಅಪ್ಪರ್ ಬೌಂಡಲ್ಲಿ ನೋಡಿ 2 ಅಪ್ಪರ್ ಬೌಂಡ್ ಆಫ್ ದಿಸ್ ಸೀಕ್ವೆನ್ಸ್ ಆಗುತ್ತೆ. 3 ಅಪ್ಪರ್ ಬೌಂಡ್ ಅಂತಂದರೆ ಇಲ್ಲಿ ಅಪ್ಪರ್ ಬೌಂಡ್ ಚೂಸ್ ಮಾಡಬೇಕಾದ್ರೆ ಈ ಸೀಕ್ವೆನ್ಸ್ನ ಮಾತ್ರ ನೋಡ್ತಾ ಹೋಗ್ತೀವಿ. ಬಟ್ ಈ ಲೀಸ್ಟ್ ಅಪ್ಪರ್ ಬೌಂಡ್ ಅಂತ ಬಂದರೆ ನಂಬರ್ ಲೈನಲ್ಲಿ 2, 3, 4 ಎಲ್ಲವೂ ಅಪ್ಪರ್ ಬೌಂಡ್ಸ್ ಆಗ್ತಾ ಹೋಗುತ್ತೆ. ಬಟ್ ಲೀಸ್ಟ್ 1 ಅಂತ ಚೂಸ್ ಮಾಡಿದರೆ 1 ಈಸ್ ದ ಲೀಸ್ಟ್ ಅಪ್ಪರ್ ಬೌಂಡ್ ಆರ್ ಸುಪ್ರೀಮಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸಾಂಪಲು, ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು 1/2 ಪವರ್ n ಅಂತ ಇದೆ. ಇಲ್ಲಿ ಸೀಕ್ವೆನ್ಸ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಎನ್ಗೆ 1 ಕೊಟ್ಟರೆ 1/2 ಆಗುತ್ತೆ, ಎನ್ನಿಗೆ 2 ಕೊಟ್ಟರೆ 1/4 ಆಗುತ್ತೆ, ಎನ್ನಿಗೆ 3 ಕೊಟ್ಟರೆ 1/8 ಆಗುತ್ತೆ, ಎನ್ನಿಗೆ 4 ಕೊಟ್ಟರೆ 1/16 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು 1/2 ಅಂದರೆ 0.5, 1/4 ಅಂದರೆ 0.25, 1/8 ಅಂದರೆ 0.10 ಈ ರೀತಿ ಬರ್ತಾ ಹೋಗುತ್ತೆ ಅಲ್ವಾ. ಆ್ಯಂಡ್ ಸೊ ಆನ್ ಈ ರೀತಿ. ಇಲ್ಲೇನು ನಾವು ಅಪ್ಪರ್ ಬೌಂಡ್ನ ಚೂಸ್ ಮಾಡಬೇಕು.
ಅಪ್ಪರ್ ಬೌಂಡು ಗ್ರೇಟೆಸ್ಟ್ ಒನ್ ಆಗಿರಬೇಕು. ಕೊಟ್ಟಿರುವಂಥ ಸೀಕ್ವೆನ್ಸಲ್ಲಿ ಗ್ರೇಟೆಸ್ಟ್ ಒನ್ ಆಗಿರಬೇಕು. ಅಪ್ಪರ್ ಬೌಂಡ್ ಎಮ್ ಈಕ್ವಲ್ ಟು ಯಾವುದಿದ್ರಲ್ಲಿ ಗ್ರೇಟೆಸ್ಟ್ ಒನ್ನು 0.5 ಅಂದರೆ ಎಕ್ಸ್ ಎನ್ ಲೆಸ್ ದ್ಯಾನ್ ಈಕ್ವಲ್ ಟು 0.5 ಫಾರ್ ಆಲ್ ಎನ್ ಸ್ಯಾಟಿಸ್ಫೈ ಆಗುತ್ತೆ ಅಲ್ವಾ. ಈ 0.5 ಪ್ರತಿಯೊಂದು ಟರ್ಮ್ಗಿಂತ ಗ್ರೇಟ್ ಒನ್ ಆಗಿದೆ. ಮತ್ತು ಇದು ಏನು ಗ್ರೇಟ್ ಒನ್ ಅಂದರೆ ಎಕ್ಸ್ ಎನ್ ಈ ಟರ್ಮ್ಸ್ ಎಲ್ಲ ಚಿಕ್ಕದಾಗಿದೆ 0.5ಗಿಂತ. ಅಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಅಪ್ಪರ್ ಬೌಂಡ್ ಕ್ಯಾಪಿಟಲ್ ಎಮ್ ಈಕ್ವಲ್ ಟು 0.5 ಬರುತ್ತೆ. ಅಂದರೆ ಇಲ್ಲಿ ಲೀಸ್ಟ್ ಅಪ್ಪರ್ ಬೌಂಡ್ ಯಾವುದು ಅಂತ ನೋಡ್ತಾ ಹೋಗಬೇಕು. ಅಪ್ಪರ್ ಬೌಂಡ್ ಇದಾಗಿದೆ ಅಂದರೆ ಲೀಸ್ಟೂ ಅದಾಗಿರುತ್ತೆ. ನೋಡಿ ಇಲ್ಲಿ ಎಕ್ಸ್ ಎನ್ ಲೆಸ್ ದ್ಯಾನ್ 0.5 ಒಂದು ನಂಬರ್ ಲೈನ್ನ ಕನ್ಸಿಡರ್ ಮಾಡ್ಕೊತೀನಿ. -∞ ಟು +∞. ಇಲ್ಲೇನು ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಅಂದರೆ 1/2 ಪವರ್ ಇನ್ಫಿನಿಟಿ ವ್ಯಾಲ್ಯೂ ಈಸ್ 0 ಬರುತ್ತೆ ಅಲ್ವಾ. 0 ಟು 0.5 ಅಂದರೆ 1/2 ಅಂತ ತೊಗೊತೀನಿ. ಈಗ ಅಪ್ಪರ್ ಬೌಂಡ್ ನೋಡ್ತಿರೋದ್ರಿಂದ 1 2 ಈ ರೀತಿ ಬರ್ತಾ ಹೋಗುತ್ತೆ. ಈ 1 ಇಲ್ಲಿರುವ 1 ಈಸ್ ಆಲ್ಸೋ ಈ 1/2 ಈಸ್ ಅಪ್ಪರ್ ಬೌಂಡ್ ಆಫ್ ದಿ ಸೀಕ್ವೆನ್ಸ್ ಎಕ್ಸ್ ಎನ್ ಅಂತ ಗೊತ್ತಾಗಿದೆ ಅಲ್ವಾ. ಈಗ ಈ 1 ಏನಾಗುತ್ತೆ, ಈ 1 ಈಸ್ ಆಲ್ಸೋ ಏನು ಅಪ್ಪರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಅಂತ ಬರಿಬೋದಲ್ವಾ. ಏಕೆಂದರೆ ಎಕ್ಸ್ ಎನ್ ಲೆಸ್ ದ್ಯಾನ್ ಈಕ್ವಲ್ ಟು 1 ಆಗುತ್ತೆ. ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ಗಳು ಲೆಸ್ ದ್ಯಾನ್ 1 ಆಗುತ್ತೆ ಅಥವಾ ಲೆಸ್ ದ್ಯಾನ್ 2 ಅಂತಲೂ ಹೇಳ್ಬೋದಲ್ವಾ. ಏನಾಗುತ್ತೆ ಇಲ್ಲಿ ಲೆಸ್ ದ್ಯಾನ್ 2 ಏನಿದೆ ಇಲ್ಲಿ 2 ಇಲ್ಲಿ ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ಗಳು ಲೆಸ್ ದ್ಯಾನ್ 2 ಆಗಿದೆ. 1 2 3 4 ಆ್ಯಂಡ್ ಸೋ ಆನ್. ಅಥವಾ ಇಲ್ಲಿ ಹಾಫ್ ಇದೆ, ಇಲ್ಲಿ 3/4 ಅಂದ್ರೂ ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ಗಳೇನು ಲೆಸ್ ದ್ಯಾನ್ 3/4 ಆಯಿತು ಅಂದ್ರೂ ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಏನಾಗಿದೆ ಲೆಸ್ ದ್ಯಾನ್ ಆಗಿದೆ. ಸೊ ಇಂಥ ಸೀಕ್ವೆನ್ಸ್ನ ನಾವು ಬೌಂಡೆಡ್ ಎಬೋ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ನೋಡಿ ಲೀಸ್ಟ್ ಒನ್ ಯಾವುದು ಅಂತ ಚೂಸ್ ಮಾಡಬೇಕು. ಇಲ್ಲೇನು ಅಪ್ಪರ್ ಬೌಂಡ್ ಯಾವುದು ಅಂತ ಗೊತ್ತಾಯಿತು 0.5. ಅದರಲ್ಲಿ ಲೀಸ್ಟ್ ಅಪ್ಪರ್ ಬೌಂಡ್ ಯಾವುದು 1 ಇಲ್ಲ 1/2 ಅಪ್ಪರ್ ಬೌಂಡ್ ಅಂತ ಗೊತ್ತಾಗಿದೆ. ಈ 1/2 ಏನಾಗುತ್ತೆ ಲೀಸ್ಟ್ ಅಪ್ಪರ್ ಬೌಂಡ್ ಆಗುತ್ತೆ. ಬಟ್ ಇದರಿಂದ ಒಳಗಡೆ ನಾವು ನೋಡೋಕೆ ಆಗಲ್ಲ, ಅಪ್ಪರ್ ಬೌಂಡ್ನ ಚೂಸ್ ಮಾಡೋಕ್ಕಾಗಲ್ಲ. ಕಂಡೀಷನ್ ಇದೆ, ಎನಿ ನಂಬರ್ ಲೆಸ್ ದ್ಯಾನ್ ಎಮ್ ಕೆ ನಾಟ್ ಬಿ ಎನ್ ಅಪ್ಪರ್ ಬೌಂಡ್ ಆಫ್ ದ ಸೀಕ್ವೆನ್ಸ್. ಯಾವ್ದಾದ್ರು ನಂಬರು ಲೆಸ್ ದ್ಯಾನ್ ಎಮ್ ಆಗಿದೆ ಅಂದ ತಕ್ಷಣ ಅದನ್ನ ಅಪ್ಪರ್ ಬೌಂಡ್ ಅಂತ ಚೂಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ದಟ್ ಈಸ್ ಫಾರ್ ಎಕ್ಸ್ ಅಲಾಂಗ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಒಂದೇ ಟರ್ಮ್ ಎಕ್ಸಿಸ್ಟ್ ಆಯಿತು ಅಂದರೆ ಸಚ್ ದಟ್ ಕಂಡೀಷನ್ ಏನಾಗುತ್ತೆ ಎಕ್ಸ್ಗೆ ಗ್ರೇಟರ್ ದ್ಯಾನ್ ಎಮ್ ಮೈನಸ್ ಎಕ್ಸಲಾನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ವಿತಿನ್ ದಿಸ್ ಸೀಕ್ವೆನ್ಸ್ ಒಳಗಡೆ ಪ್ರತಿಯೊಂದು ಟರ್ಮ್ ಈಗ ಇದು 1/4ನ ಅಪ್ಪರ್ ಬೌಂಡ್ ಅಂತ ಚೂಸ್ ಮಾಡೋಕ್ಕಾಗುತ್ತೆ. ಇಲ್ಲ ಇಲ್ಲೊಂದು ಅಪ್ಪರ್ ಬೌಂಡ್ ಇದೆ ತಾನೆ, ಚೂಸ್ ಮಾಡೋಕ್ಕಾಗಲ್ಲ ಏಕೆಂದ್ರೆ ಚಿಕ್ಕದಾಗುತ್ತೆ ಎಲಿಮೆಂಟು. ಗೊತ್ತಾಗ್ತಿದೆಯಾ. ಸೊ ಏನಾಗುತ್ತೆ ಲೀಸ್ಟ್ ಅಪ್ಪರ್ ಬೌಂಡ್ ಏನಿಲ್ಲಿ ಲೀಸ್ಟ್ ಅಪ್ಪರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಈಕ್ವಲ್ ಟು ಯಾವುದಿದೆ ಲೀಸ್ಟ್ ಅಪ್ಪರ್ ಬೌಂಡು 1/2 ಅಂತ ಹೇಳ್ಬೋದಲ್ವಾ, ಅಥವಾ ಸುಪ್ರೀಮಮ್ ಅಂತ ಹೇಳ್ತೀವಿ. ಈಗ ಸುಪ್ರೀಮಮ್ ಲೀಸ್ಟ್ ಅಪ್ಪರ್ ಬೌಂಡ್ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಥವಾ ಇನ್ಫಿಮಮ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಗ್ರೇಟೆಸ್ಟ್ ಲೋವರ್. ನೆಕ್ಸ್ಟ್ ಹೆಡಿಂಗ್ ಲೋವರ್ ಬೌಂಡ್ ಅಂದರೆ GLB ಆರ್ ಇನ್ಫಿಮಮ್. ಗ್ರೇಟೆಸ್ಟ್ ಲೋವರ್ ಬೌಂಡ್ ಆರ್ GLB ಇನ್ಫಿಮಮ್ ಏನು ಹೇಳುತ್ತೆ. ಈಗ ಅಪ್ಪರ್ ಬೌಂಡ್ ಗೊತ್ತಾಯಿತು. ಈಗ ಲೋವರ್ ಬೌಂಡಲ್ಲಿ ಏನು ಇಲ್ಲಿ ಒಂದು ನಂಬರ್ ಲೈನ್ನ ಕನ್ಸಿಡರ್ ಮಾಡಿದ್ವಿ ಅಲ್ವಾ. ಇಲ್ಲಿ ಅಪ್ಪರ್ ಬೌಂಡ್ ಅಂದರೆ 1/2 ಬೌಂಡೆಡ್ ಎಬೋ ಸೀಕ್ವೆನ್ಸ್ ಆಗಿರುತ್ತೆ. ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗಿರುತ್ತಲ್ವಾ, ದಟ್ ಇಸ್ ಎ ಗ್ರೇಟೆಸ್ಟ್ ನಂಬರ್ ಆಗಿರುತ್ತೆ. ಲೋವರ್ ಬೌಂಡ್ ಅಂದರೆ ಸ್ಮಾಲೆಸ್ಟ್ ನಂಬರ್, ಲೋವೆಸ್ಟ್ ನಂಬರ್ ಇರುತ್ತೆ, ಅದು ಲೋವರ್ ಬೌಂಡ್ ಅಂತ ಹೇಳ್ತೀವಿ. ಮತ್ತು ಈ 1/2 -1/2 ಲೋವರ್ ಬೌಂಡ್ ಆಯಿತು ಅಂದರೆ ಈ -1 ಲೋವರ್ ಬೌಂಡ್ ಆಗ್ಬೋದಲ್ವಾ. ಗೊತ್ತಾಗ್ತಿದೆಯಾ. ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 1/2 -1/2 ಆಗುತ್ತೆ. ಎಕ್ಸ್ ಎನ್ ಇಲ್ಲಿ ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ಗಳು ಎಕ್ಸ್ ಎನ್ ಏನು ಬರುತ್ತೆ ಇಲ್ಲಿ 0 ಅಂತ ತೊಗೊತೀನಿ. 1/2 ಏನಾದ್ರು ಲೋವರ್ ಬೌಂಡ್ ಆಗಿದೆ ಅಂದರೆ ಇದರೊಳಗಡೆ ಬರುವಂಥದ್ದು 0 ಗ್ರೇಟರ್ ದ್ಯಾನ್ -1/2 ಆಗುತ್ತೆ. 1 ಈಸ್ ಆಲ್ಸೋ ಗ್ರೇಟರ್ ದ್ಯಾನ್ -1/2 ಆಗುತ್ತೆ. ಸಪೋಸ್ -1 ನಾವು ಲೋವರ್ ಬೌಂಡ್ ಅಂತ ಚೂಸ್ ಮಾಡಿದರೆ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು -1 ಆಗುತ್ತೆ. ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಎಲ್ಲ ಏನಾಗುತ್ತೆ ಗ್ರೇಟೆಸ್ಟ್ ಆಗ್ತಾ ಹೋಗುತ್ತಾನೆ. -1/2 ಈಸ್ ಗ್ರೇಟರ್ ದ್ಯಾನ್ -1 ಆಗುತ್ತಲ್ವಾ. ಗೊತ್ತಾಗ್ತಿದೆಯಾ. ಅವಾಗ ಏನು ಇಲ್ಲಿ ಲೀಸ್ಟ್ ಒನ್ನನ್ನು ಚೂಸ್ ಮಾಡ್ತೀವಿ. ಆವಾಗ ಅಲ್ಲ ಇದರಲ್ಲಿ ಲೀಸ್ಟ್ ಒನ್ ಅಲ್ಲ, ಇದರಲ್ಲಿ ಗ್ರೇಟೆಸ್ಟ್ ಒನ್ನನ್ನು ಚೂಸ್ ಮಾಡ್ತಾ ಹೋಗ್ತೀವಿ. ಲೀಸ್ಟ್ ಒನ್ನ ಚೂಸ್ ಮಾಡೋದು ಅಪ್ಪರ್ ಬೌಂಡಲ್ಲಿ, ಲೋವರ್ ಬೌಂಡಲ್ಲಿ ಏನು ಗ್ರೇಟೆಸ್ಟ್ ಒನ್ ಏನಿದೆ ಅದನ್ನ ಚೂಸ್ ಮಾಡ್ಕೊತೀವಿ. ಅದೇನಾಗುತ್ತೆ ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಥವಾ ಇನ್ಫಿಮಮ್ ಆಗುತ್ತೆ. ಈಗ ಡೆಫಿನಿಷನ್ ಪಾರ್ಟಿಗೆ ಬರೋಣ. ಗ್ರೇಟೆಸ್ಟ್ ಲೋವರ್ ಬೌಂಡ್ ಏನು ಹೇಳುತ್ತೆ ಅಂದರೆ ಎ ರಿಯಲ್ ನಂಬರ್ m ಸ್ಮಾಲ್ m is said to be a greatest lower bound. ರಿಯಲ್ ನಂಬರ್ m ಅನ್ನೋದು
ಗ್ರೇಟೆಸ್ಟ್ ಲೋವರ್ ಬೌಂಡ್ ಆಗಬೇಕು ಅಂದರೆ ಕಂಡೀಷನ್ ಏನು? ಫಸ್ಟ್ ಒನ್ನು ಎಮ್ ಏನಾಗಿರಬೇಕು? ಲೋವರ್ ಬೌಂಡ್ ಆಗಬೇಕು. ಎಮ್ ಈಸ್ ಲೋವರ್ ಬೌಂಡ್ ಸಚ್ ದಟ್ ಎಕ್ಸ್ ಎನ್ ಗ್ರೇಟರ್ ದೆನ್ ಈಕ್ವಲ್ ಟು ಎಮ್ ಫಾರ್ ಆಲ್ ಎನ್ ಆಗಿರಬೇಕು. ಎಮ್ ಅನ್ನೋದೇನು? ಲೋವರ್ ಬೌಂಡ್ ಆಗಿರಬೇಕು. ಲೋವರ್ ಬೌಂಡ್ ಫೈಂಡ್ ಔಟ್ ಮಾಡೋದು ಗೊತ್ತಲ್ವಾ? ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನು? ಎನಿ ನಂಬರ್ ಗ್ರೇಟರ್ ದ್ಯಾನ್ m cannot be lower bound of the sequence. Cannot be lower bound of the sequence xn. ಯಾವುದೇ ನಂಬರು ಗ್ರೇಟರ್ ದ್ಯಾನ್ ಎಮ್ ಆಗಿದೆ ಅಂದರೆ ಅಂಥದನ್ನ ನಾವೇನು, ಯಾವುದೇ ನಂಬರ್ ಗ್ರೇಟರ್ ದ್ಯಾನ್ ಎಮ್ ಆಗಿದ್ರೆ ಅಂಥದನ್ನ ನಾವು ಲೋವರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಅಂತ ಹೇಳೋಕ್ಕಾಗಲ್ಲ. ದಟ್ ಈಸ್ ಏನು ಅಂದರೆ ಎಕ್ಸ್, ದಟ್ ಈಸ್ ಫಾರ್ ಎಕ್ಸ್ ಅಲಾಂಗ್ ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ one term xk, at least one term xk in the sequence xn such that xk less than m plus xln ಆಗುತ್ತೆ. ಎಮ್ಮು ಲೋವರ್ ಬೌಂಡ್ ಆಗಿರಬೇಕು ಒಂದು ಕಂಡೀಷನು, ಸಚ್ ದಟ್ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗಿರ್ಬೇಕು ಕಂಡೀಷನು. ಮತ್ತು ಯಾವ್ದಾದ್ರು ನಂಬರ್ ಗ್ರೇಟರ್ ದ್ಯಾನ್ ಎಮ್ ಇದೆ ಅಂದರೆ, ಇಲ್ಲೇನೋ ಗ್ರೇಟರ್ ದ್ಯಾನ್ ಎಮ್ ಇದೆ ಅಂತ ಅಂದರೆ ಅದನ್ನು ನಾವು ಲೋವರ್ ಬೌಂಡ್ ಅಂತ ಹೇಳೋಕ್ಕಾಗಲ್ಲ. ಗೊತ್ತಾಗ್ತಿದೆಯಾ? ಲೋವರ್ ಬೌಂಡನ್ನು ಚೂಸ್ ಮಾಡಬೇಕಂದ್ರೆ ಗ್ರೇಟೆಸ್ಟ್ ನಂಬರ್ನ ಚೂಸ್ ಮಾಡ್ತಾ ಹೋಗ್ತೀವಿ. ಯಾವ್ದಾದ್ರು ನಂಬರ್ ಅದಕ್ಕಿಂತ ಜಾಸ್ತಿ ಇದೆ, ಗ್ರೇಟೆಸ್ಟ್ ಆಗಿದೆ ಅಂದರೆ ಅದನ್ನೆಲ್ಲ ನಾವು ಲೋವರ್ ಬೌಂಡ್ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಡೆಫಿನಿಷನ್ ಆಯಿತು. ಪ್ರಾಬ್ಲಮ್ಸ್ ಪಾರ್ಟಿಗೆ ಬರೋಣ, ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್. ಫಸ್ಟ್ ಎಕ್ಸಾಂಪಲ್, ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು 1/n ಅಂತ ಇದೆ. ಅಲ್ಲಿ ಯಾವುದ್ರಲ್ಲಿ ಮಾಡಿಸಿದ್ವಿ? ಲೀಸ್ಟ್ ಅಪ್ಪರ್ ಬೌಂಡಲ್ಲೂ ಮಾಡಿಸಿದ್ವಲ್ವಾ? ಅಲ್ಲಿ ಏನಾಯಿತು? ಲೀಸ್ಟ್ ಅಪ್ಪರ್ ಬೌಂಡ್ ಈಕ್ವಲ್ ಟು ಬಂತು. ಲೀಸ್ಟ್ ಅಪ್ಪರ್ ಬೌಂಡು ಆಯಿತು. ಇಲ್ಲಿ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ನ ನೋಡ್ತಾ ಹೋಗೋಣ. ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಏನು ಬರುತ್ತೆ? ಎನ್ಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋದರೆ 1, 1/2, 1/3, 1/4 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ. ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು 1, 0.5, 0.33, 0.25 ಆ್ಯಂಡ್ ಸೊ ಆನ್ ಆಸ್ ಇಂಟೆನ್ಸ್ ಟು ಇನ್ಫಿನಿಟಿ ಅಂದರೆ ಇಲ್ಲೆಲ್ಲೋ 0 ಬರುತ್ತೆ. 0 ಬಂದ್ರೂ ಮುಂದಕ್ಕೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? 0ಗೆ ಎಂಡ್ ಆಗಲ್ಲ. ಇಲ್ಲಿ ನೋಡಿ, ಫಸ್ಟು ಗ್ರೇಟೆಸ್ಟ್ ಲೋವರ್ ಬೌಂಡ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಲೋವರ್ ಬೌಂಡ್ ಯಾವುದು ಅಂತ ಚೆಕ್ ಮಾಡ್ಕೋಬೇಕು. ಸ್ಮಾಲ್ ಎಮ್ ಯಾವುದಾಗುತ್ತೆ? ಮತ್ತು ಕಂಡೀಷನ್ ಏನು? ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗಬೇಕು. ಸ್ಮಾಲ್ ಎಮ್ ಇಲ್ಲಿ ನಾವು 0 ಅಂತ ಚೂಸ್ ಮಾಡ್ಬೋದು. 0 ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0 ಈಕ್ವಲ್ ಟು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಗ್ರೇಟರ್ ದ್ಯಾನ್ 0 ಬರ್ತಾ ಇದೆ ತಾನೇ ಪ್ರತಿಯೊಂದು ಎಲಿಮೆಂಟ್ಸು. ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ಏನಾಗುತ್ತೆ? ಈ ಕಡೆ ಬರ್ತಾ ಹೋದರೆ ಗ್ರೇಟರ್ ದ್ಯಾನ್ 0 ಆಗುತ್ತೆ. 0.33, 0.22, 1 ಇವೆಲ್ಲ ಗ್ರೇಟರ್ ದ್ಯಾನ್ 0 ಆಗುತ್ತಲ್ವಾ? ಸೊ ಇಂಥ ಸೀಕ್ವೆನ್ಸ್ನ ನಾವೇನಂತ ಹೇಳ್ತೀವಿ? ಬೌಂಡೆಡ್ ಬಿಲೋ ಸೀಕ್ವೆನ್ಸು. ಮತ್ತು ಲೋವರ್ ಬೌಂಡ್ ಏನಿಲ್ಲಿ? ಎಮ್ ಈಕ್ವಲ್ ಟು 0 ಆಗುತ್ತೆ. ಲೋವರ್ ಬೌಂಡು ಗೊತ್ತಾಯಿತು. ಆವಾಗ ಲೀಸ್ಟ್, ಇದೇನೇ ಲೀಸ್ಟ್ ಆದರೆ ಲೀಸ್ಟ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಒಂದು ನಂಬರ್ ಲೈನ್ನ ಚೂಸ್ ಮಾಡ್ತೀನಿ, -∞ ಟು +∞. ಇಲ್ಲೇನು ಅಪ್ಪರ್ ಬೌಂಡು 1 ಅಂತ ಗೊತ್ತಾಗಿದೆ ಅಲ್ವಾ? ಲೋವರ್ ಬೌಂಡು 0 ಆಗುತ್ತೆ. 0 ಆದಮೇಲೆ -1, -2 ಈ ರೀತಿ ಬರ್ತಾ ಹೋಗ್ಬೋದು. ಇಲ್ಲೇನು ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಅಂದರೆ ಫಾರ್ ಆಲ್ ಎನ್ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ 0 ಆಗುತ್ತೆ. ಎಮ್ ಈಸ್ ಎ ಲೋವರ್ ಬೌಂಡ್. ಈ 0 ಅನ್ನೋದು ಲೋವರ್ ಬೌಂಡ್ ಅಂತ ಗೊತ್ತಾಯಿತು. ಇಟ್ ಗ್ರೇಟರ್ ದ್ಯಾನ್ -1 ಆಗ್ಬೋದಲ್ವಾ? ಇದೊಂದೇ ನಮಗೆ ಲೋವರ್ ಬೌಂಡ್ ಆಗಿರಬೇಕು ಅಂತಿಲ್ಲ. ಈಗ -1 ಈಸ್ ಆಲ್ಸೋ ದ ಲೋವರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಎಕ್ಸ್ ಎನ್ ಅಂತ ಹೇಳ್ಬೋದಲ್ವಾ? -2 ಈಸ್ ಆಲ್ಸೋ ಲೋವರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಎಕ್ಸ್ ಎನ್ ಅಂತ ಹೇಳ್ಬೋದಲ್ವಾ? ಇಲ್ಲೇನು ಗ್ರೇಟರ್ ದ್ಯಾನ್ 0, ಗ್ರೇಟರ್ ದ್ಯಾನ್ -1 ಆಗಿರ್ಬೋದು, ಗ್ರೇಟರ್ ದ್ಯಾನ್ -2 ಆಗ್ಬೋದು, ಗ್ರೇಟರ್ ದ್ಯಾನ್ -3 ಆ್ಯಂಡ್ ಸೊ ಆನ್ ಈ ರೀತಿಯೇ ಕಂಟಿನ್ಯೂ ಆಗ್ತಬೋದು. ಬಟ್ ಇದರಲ್ಲಿ ಏನು ಲೀಸ್ಟ್ ಒನ್ ಯಾವುದನ್ನ ಗ್ರೇಟೆಸ್ಟ್ ಒನ್. ಇದರಲ್ಲಿ ಗ್ರೇಟೆಸ್ಟ್ ಒನ್ ಯಾವುದು? 0 ಈಸ್ ದ ಗ್ರೇಟೆಸ್ಟ್ ಒನ್. ಇಲ್ಲೇನೋ ಲೋವರ್ ಬೌಂಡಲ್ಲಿ ಗ್ರೇಟೆಸ್ಟ್ ಯಾವುದಿರುತ್ತೆ ಅದನ್ನ ಚೂಸ್ ಮಾಡ್ಕೋಬೇಕು. 0 ಈಸ್ ಗ್ರೇಟರ್ ದ್ಯಾನ್ -1 ಅಲ್ವಾ? 0 ಈಸ್ ಗ್ರೇಟರ್ ದ್ಯಾನ್ -2, 0 ಈಸ್ ಗ್ರೇಟರ್ ದ್ಯಾನ್ -3. ಗ್ರೇಟೆಸ್ಟ್ ಒನ್ ಯಾವುದು? 0. ಸೊ ಈ 0ನ ನಾವೇನಂತ ಹೇಳ್ತೀವಿ? ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ? ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಥವಾ GLB ಈಕ್ವಲ್ ಟು 0 ಆರ್ ಇನ್ಫಿಮಮ್ ಈಕ್ವಲ್ ಟು 0 ಆಗುತ್ತೆ. ಇದರಲ್ಲಿ ಗ್ರೇಟೆಸ್ಟ್
ಇನ್ಫಿಮಮ್ ಅಂದರೆ ಗ್ರೇಟೆಸ್ಟ್ ಲೋವರ್ ಬೌಂಡ್ ಆಗಿರಬೇಕು, ಸುಪ್ರೀಮಮ್ ಅಂದರೆ ಲೀಸ್ಟ್ ಅಪ್ಪರ್ ಬೌಂಡ್ ಆಗಿರಬೇಕು. ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಸೆಕೆಂಡ್ ಎಕ್ಸಾಂಪಲ್, ಇದರಲ್ಲಿ ಅಪ್ಪರ್ ಬೌಂಡು ಆಗುತ್ತೆ ಅಲ್ವಾ ನೋಡಿ. 1 2 ಈಸ್ ಆಲ್ಸೋ ದ ಅಪ್ಪರ್ ಬೌಂಡ್ ಆಗುತ್ತೆ, 3 ಈಸ್ ಆಲ್ಸೋ ಅಪ್ಪರ್ ಬೌಂಡ್, ಲೋವರ್ ಬೌಂಡ್ ಆಯಿತು. ಈಗ ಅಪ್ಪರ್ ಬೌಂಡ್ ನೋಡೋದಾದರೆ ಅಪ್ಪರ್ ಬೌಂಡ್ ಆಗ್ತದೆ, ಬಟ್ ಲೀಸ್ಟ್ನ ಚೂಸ್ ಮಾಡ್ತೀವಿ. ಸೊ 1 ಈಸ್ ದ ಸುಪ್ರೀಮಮ್. ಇಲ್ಲಿ ಇನ್ಫಿಮಮ್ ಅಂತ ಚೂಸ್ ಮಾಡಿದರೆ 0 ಇಸ್ ದ ಗ್ರೇಟೆಸ್ಟ್ ಲೋವರ್ ಬೌಂಡ್ ಆಗುತ್ತೆ. ನೆಕ್ಸ್ಟ್ ಸೀಕ್ವೆನ್ಸ್ xn ಈಕ್ವಲ್ ಟು -1 ಪವರ್ n ಅಂತ ತಗೊಂಡು ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಯಾವ ರೀತಿ ಬರುತ್ತೆ. ಸೀಕ್ವೆನ್ಸ್ xn ಈಕ್ವಲ್ ಟು n ಈಕ್ವಲ್ ಟು 1 ಆದಾಗ -1 ಬರುತ್ತೆ, n ಈಕ್ವಲ್ ಟು 2 ಆದಾಗ +1. ಅದೇ ರೀತಿ n ಈಸ್ E1 +1 ಬರುತ್ತೆ, n ಈಸ್ ಆಡ್ ಆದಾಗ -1 ಬರುತ್ತೆ ಅಲ್ವಾ. ಆ್ಯಂಡ್ ಸೊ ಆನ್ ಅಪ್ ಟು ಇನ್ಫಿನಿಟಿವರೆಗೂ ಅದೇ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಬರುವಂಥ ಸೀಕ್ವೆನ್ಸ್ಗಳು ಒಂದು ರಿಯಲ್ ನಂಬರ್ನೇ ಕನ್ಸಿಡರ್ ಮಾಡ್ತೀನಿ. ಫಸ್ಟ್ ನೋಡಿ, ಒಂದು ರಿಯಲ್ ನಂಬರ್ನ ಚೂಸ್ ಮಾಡ್ತಾ ಇದ್ದೀನಿ. -∞ ಟು +∞. ಇಲ್ಲಿ +1 -1 ಬರುತ್ತೆ ಅಲ್ವಾ. xn ಗ್ರೇಟರ್ ದ್ಯಾನ್ ಈಕ್ವಲ್ ಟು m, xn ಲೆಸ್ ದ್ಯಾನ್ ಈಕ್ವಲ್ ಟು m ಫಾರ್ ಆಲ್ n. ಇದು ಕ್ಯಾಪಿಟಲ್ M ಅಲ್ವಾ, ಸ್ಯಾಟಿಸ್ಫೈ ಆಗುತ್ತಲ್ವಾ. ಇಲ್ಲೇನು xn ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ಗಳು ಯಾವ ಸೀಕ್ವೆನ್ಸ್ ಇದೆ ಅದು ಲೆಸ್ ದ್ಯಾನ್ ಈಕ್ವಲ್ ಟು 1 ಆಗುತ್ತಾ ಅಂದರೆ ಲೀಸ್ಟ್ ಅಪ್ಪರ್ ಲೆಸ್ ದ್ಯಾನ್ ಈಕ್ವಲ್ ಟು 1 ಅಂದರೆ ನೋಡಿ xn ಲೆಸ್ ದ್ಯಾನ್ ಈಕ್ವಲ್ ಟು 1 ಅಂದರೆ ಇಲ್ಲಿ xn ಅಲ್ಲಿ ಏನಿದೆ +1 ಇದೆ, ಇಲ್ಲ -1 ಇದೆ. +1 ಬಂದರೆ ಈಕ್ವಲ್ ಟು ಆಗುತ್ತೆ, -1 ಬಂದರೆ ಲೆಸ್ ದ್ಯಾನ್ 1 ತಾನೇ ಆಗೋದು. -1 ಈಸ್ ಲೆಸ್ ದ್ಯಾನ್ 1 ಆಗುತ್ತೆ. ಸೊ ಇಟ್ ಈಸ್ ಎ ಲೀಸ್ಟ್ ಅಪ್ಪರ್ ಬೌಂಡ್ ಆಯಿತು. ಲೀಸ್ಟ್ ಅಪ್ಪರ್ ಬೌಂಡ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಈಗ ನಾವಿಲ್ಲೇನು ಇದು ಸುಪ್ರೀಮಮ್ನ ಫೈಂಡ್ ಔಟ್ ಮಾಡ್ದಂಗೆ, ಈಗ ಇನ್ಫಿಮಮ್ ಅಲ್ವಾ ಫೈಂಡ್ ಔಟ್ ಮಾಡ್ತಿದ್ದೀವಿ ನಾವು. ಇನ್ಫಿಮಮ್ ಏನು ಬರುತ್ತೆ ಇಲ್ಲಿ ನೋಡಿ, ಗ್ರೇಟೆಸ್ಟ್ 2 ಇದೇನಾಗಿರ್ಬೋದು, ಲೆಸ್ ದ್ಯಾನ್ 2 ಲೆಸ್ ದ್ಯಾನ್ 3 ಈ ರೀತಿಯೂ ಬರ್ತಾ ಹೋಗ್ಬೋದು. ಅವಾಗ 2 ಈಸ್ ದ ಅಪ್ಪರ್ ಬೌಂಡ್ ಆಫ್ ದಿಸ್ ಸೀಕ್ವೆನ್ಸ್, 3 ಈಸ್ ಆಲ್ಸೋ ದ ಅಪ್ಪರ್ ಬೌಂಡ್ ಆಫ್ ದಿಸ್ ಸೀಕ್ವೆನ್ಸ್, ಆ್ಯಂಡ್ 3 4 5 ಆ್ಯಂಡ್ ಸೊ ಆನ್ ಅವೆಲ್ಲ ಏನಾಗುತ್ತೆ ಅಪ್ಪರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಆಗ್ತಾ ಹೋಗುತ್ತೆ. ಲೀಸ್ಟ್ ಅಪ್ಪರ್ ಬೌಂಡ್ ಯಾವುದಿಲ್ಲಿ 1 ಅಂತ ತಗೊಂಡ್ವಿ. ಅದೇ ರೀತಿ ಇಲ್ಲಿ -2 -3 ಆ್ಯಂಡ್ ಸೊ ಆನ್ ಬರ್ತಾ ಹೋಗುತ್ತೆ. ಇಲ್ಲೇನು xn ಗ್ರೇಟರ್ ದ್ಯಾನ್ ಈಕ್ವಲ್ ಟು -1. ಈಗ xn ವ್ಯಾಲ್ಯೂ ಇಲ್ಲಿ +1 -1 ಇರೋದ್ರಿಂದ +1 ತಗೊಂಡ್ರೆ ಗ್ರೇಟರ್ ದ್ಯಾನ್ -1 ಆಗುತ್ತಲ್ವಾ. ಅದೇ ರೀತಿ ಇಲ್ಲಿ -2 ಈಸ್ ದ ಲೋವರ್ ಬೌಂಡ್ ಆಫ್ ದ ಸೀಕ್ವೆನ್ಸ್, -3 ಈಸ್ ಆಲ್ಸೋ ದ ಲೋವರ್ ಬೌಂಡ್ ಆಫ್ ದ ಸೀಕ್ವೆನ್ಸ್. ಇದನ್ನ ಯಾವ ರೀತಿ ಬರಿಬೋದು, ಗ್ರೇಟರ್ ದ್ಯಾನ್ -2 ಗ್ರೇಟರ್ ದ್ಯಾನ್ -3 ಈ ರೀತಿ ಬರಿಬೋದಲ್ವಾ, ಬರ್ಕೊಳ್ತಾ ಹೋಗ್ಬೋದಲ್ವಾ. ಸೊ ಏನಾಗುತ್ತೆ ಇಲ್ಲಿ ನಾವು ಇನ್ಫಿಮಮ್ನ ಫೈಂಡ್ ಔಟ್ ಮಾಡಬೇಕು. ಇನ್ಫಿಮಮ್ ಅಂದರೆ ಗ್ರೇಟೆಸ್ಟ್ ಲೋವರ್ ಬೌಂಡ್. ಇದರಲ್ಲಿ ಗ್ರೇಟೆಸ್ಟ್ ಲೋವರ್ ಬೌಂಡ್ ಯಾವುದು -1. xn ಗ್ರೇಟರ್ ದ್ಯಾನ್ ಈಕ್ವಲ್ ಟು -1 ಆಯಿತು ಅಂದರೆ ಇಲ್ಲಿ ಲೋವರ್ ಬೌಂಡು -1 ಆಯಿತು. ಗ್ರೇಟೆಸ್ಟ್ ಲೋವರ್ ಬೌಂಡ್ ಯಾವುದು ಅಂದರೆ -1. ಅಲ್ಲಿಗೆ GLB ಈಕ್ವಲ್ ಟು -1 ಆಗುತ್ತೆ. ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಗ್ರೇಟೆಸ್ಟ್ ಲೋವರ್ ಬೌಂಡಿಗೆ ಸೀಕ್ವೆನ್ಸ್ xn ಈಕ್ವಲ್ ಟು 1 + 1/n ಆರ್ n + 1/n ಅಂತಲೂ ಬರಿಬೋದಲ್ವ. n + 1/n ಅನ್ನು 1 + 1/n ಅಂತಲೂ ಬರ್ಕೋಬೋದು. ಫಸ್ಟ್ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ನ ನೋಡ್ತಾ ಹೋಗೋಣ. ಸೀಕ್ವೆನ್ಸ್ xn ಈಕ್ವಲ್ ಟು 2 3/2 4/3 5/4 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್. ಇದನ್ನ 2 3/2 ಈಸ್ 1.5 4/3 ಈಸ್ 1.33 5/4 ಈಸ್ 1.25 ಆ್ಯಂಡ್ ಸೊ ಆನ್ ಈ ರೀತಿ ಬರೀತಾ ಹೋಗಿ. ಇಲ್ಲಿ ಸುಪ್ರೀಮಮ್ ಇನ್ಫಿಮಮ್ನ ಫೈಂಡ್ ಔಟ್ ಮಾಡಬೇಕಲ್ವಾ. ನೆಕ್ಸ್ಟ್ ನೋಡಿ, ಅಪ್ಪರ್ ಬೌಂಡ್ ಏನಾಗುತ್ತೆ ಇಲ್ಲಿ. ಅಪ್ಪರ್ ಬೌಂಡ್ ಅಂದರೆ xn ಲೆಸ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ M ಫಾರ್ ಆಲ್ n ಆಗಬೇಕು. ಏನು ಬರುತ್ತೆ ಈಗ ಕ್ಯಾಪಿಟಲ್ ಎಮ್ನ ನಾವು ಇಲ್ಲಿ ಯಾವ್ದು ಗ್ರೇಟೆಸ್ಟ್ 1 ಇದೆ, ಗ್ರೇಟೆಸ್ಟ್ ರಿಯಲ್ ನಂಬರ್ ಯಾವುದಿದೆ ಅದನ್ನ ಕ್ಯಾಪಿಟಲ್ M ಅಂತ ಹೇಳ್ತೀವಿ. ಯಾವುದಿದೆ ಗ್ರೇಟೆಸ್ಟ್ ರಿಯಲ್ ನಂಬರು 2 ಇದೆ. ಸೊ ಇದೇನಾಯಿತು ಅಪ್ಪರ್ ಬೌಂಡ್ ಆಯಿತು. ನೆಕ್ಸ್ಟು ಲೋವರ್ ಬೌಂಡ್ ಯಾವುದು ಅಂತ ಚೂಸ್ ಮಾಡ್ಕೊಳ್ಳೋಣ. ಲೋವರ್ ಬೌಂಡ್ ಈಕ್ವಲ್ ಟು ಲೀಸ್ಟ್ ಅಪ್ಪರ್ ಬೌಂಡ್ ಯಾವುದಿದೆ. ಆ್ಯಸ್ ಈಗ n → ∞ ಕೊಟ್ಟರೆ 0 ಬರುತ್ತೆ. 0ನ ನಾವು ಲೀಸ್ಟ್ ಅಪ್ಪರ್ ಬೌಂಡ್ ಅಂತ ಹೇಳ್ಬೋದಲ್ವ. ಕಂಡೀಷನ್ ಏನು, xn ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಆಗಿರಬೇಕು ಫಾರ್ ಆಲ್ n. 0ನ ಲೀಸ್ಟ್ ಅಪ್ಪರ್ ಬೌಂಡ್ ಅಂತ ಹೇಳ್ಬೋದು. ನಾವಿಲ್ಲಿ ಇನ್ಫಿಮಮ್ನ ಫೈಂಡ್ ಔಟ್ ಮಾಡ್ತಿರೋದು, ಗ್ರೇಟೆಸ್ಟ್ ಲೋವರ್ ಬೌಂಡನ್ನ ಫೈಂಡ್ ಔಟ್ ಮಾಡ್ತಿರೋದು. ಒಂದು ನಂಬರ್ ಲೈನ್ ನೋಡಿ ಕನ್ಸಿಡರ್ ಮಾಡ್ಕೊಳ್ಳೋಣ. ನಂಬರ್ ಲೈನಲ್ಲಿ ಇಲ್ಲೇನಿದೆ 0 ಮತ್ತು 2 ಅಂತ ಗೊತ್ತಾಗಿದೆ ಅಲ್ವಾ. ಇಲ್ಲಿ 3 ಬರ್ಬೋದು, 4 ಬರ್ಬೋದು, 5 ಇಲ್ಲಿ -1 -2 ಈ ರೀತಿ ಬರ್ತಾ ಹೋಗ್ಬೋದಲ್ವಾ. ಇಲ್ಲಿ ನೋಡಿ
ಎಕ್ಸ್ ಎನ್ ಲೆಸ್ ದ್ಯಾನ್ ಈಕ್ವಲ್ ಟು 2. ಅಪ್ಪರ್ ಬೌಂಡ್ ಏನು 2 ಬಂದಿದೆ. ದಿಸ್ ಈಸ್ ಲೆಸ್ ದ್ಯಾನ್ 3ನೂ ಆಗ್ಬೋದಲ್ವಾ. 3 ಈಸ್ ಆಲ್ಸೋ ದ ಅಪ್ಪರ್ ಬೌಂಡ್ ಆಫ್ ದಿಸ್ ಸೀಕ್ವೆನ್ಸ್ ಅಲ್ವಾ, ಹೇಳಿದೆ ಅಲ್ವಾ. ಲೆಸ್ ದ್ಯಾನ್ 4 ಆಗ್ಬೋದು, ಇದರಲ್ಲೆಲ್ಲ ಲೆಸ್ ದ್ಯಾನ್ 5 ಆಗ್ಬೋದು, ಆ್ಯಂಡ್ ಸೋ ಆನ್. ಇದರ ಲೀಸ್ಟ್ ಅಪ್ಪರ್ ಬೌಂಡ್ ಯಾವುದು? ಲೀಸ್ಟ್ ಅಪ್ಪರ್ ಬೌಂಡು 2 ಅಂತ ಹೇಳ್ತೀವಿ. ಇದೇನಾಗುತ್ತೆ ಅವಾಗ? ಸುಪ್ರೀಮಮ್ ಆಗುತ್ತೆ. 2 ಈಸ್ ದ ಸುಪ್ರೀಮಮ್. ನಾವಿಲ್ಲಿ ಇನ್ಫಿಮಮ್ನ ಫೈಂಡ್ ಔಟ್ ಮಾಡಬೇಕಲ್ವಾ. -1 is the lower bound of the sequence xn, -2 is the lower bound of the sequence xn. ಅಂದರೆ xn ಗ್ರೇಟರ್ ದ್ಯಾನ್ 1 ಅಂತ ತಗೊಂಡ್ರೆ ಏನು ಬಂದಿದೆ ಇಲ್ಲಿ xn ವ್ಯಾಲ್ಯೂ? ಸಾರಿ, ಇಲ್ಲಿ ನೋಡಿ, ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಅಂದರೆ ಲೋವರ್ ಬೌಂಡ್. ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಆದರೆ ಏನು ಬರುತ್ತೆ? 0 ಅಲ್ವಾ. 1/∞ 0 ಪ್ಲಸ್ 1 ಉಳಿಯುತ್ತೆ, 1 ಬರುತ್ತೆ. ಇಲ್ಲಿ ಏನಾಗುತ್ತೆ? 1. ಇದು 1 ಆಗಿರುತ್ತೆ. ಇಲ್ಲಿ 0 -1 ಈ ರೀತಿ ಬರ್ತಾ ಹೋಗುತ್ತೆ. xn ಗ್ರೇಟರ್ ದ್ಯಾನ್ 1 ಅಂದರೆ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಲ್ವಾ. ಗ್ರೇಟರ್ ದ್ಯಾನ್ 0ನೂ ಆಗ್ಬೋದಲ್ವಾ. ಇದು ಗ್ರೇಟರ್ ದ್ಯಾನ್ 0 ಈಸ್ ದ ಲೋವರ್ ಬೌಂಡ್ ಆಫ್ ದ ಸೀಕ್ವೆನ್ಸ್, -1 ಈಸ್ ದ ಲೋವರ್ ಬೌಂಡ್ ಆಫ್ ದ ಸೀಕ್ವೆನ್ಸ್, -2 ಈಸ್ ಲೋವರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಅಂತ ಹೇಳ್ತಾ ಹೋಗ್ಬೋದಲ್ಲ. ಇದನ್ನ ಲೋವರ್ ಬೌಂಡ್ ಅಂತ 2ನ ಲೋವರ್ ಬೌಂಡ್ ಅಂತ ಕನ್ಸಿಡರ್ ಮಾಡಿದರೆ ಬರುವಂಥ ಎಲಿಮೆಂಟ್ಸ್ ಎಲ್ಲ ಏನಾಗುತ್ತೆ? 2ಕ್ಕಿಂತ ಜಾಸ್ತಿ ಇರುತ್ತೆ ಅಲ್ವಾ. ಇಲ್ಲಿ ನೋಡಿ, 2 ಅವಾಗ ಚಿಕ್ಕದಾಗ್ತಾ ಹೋಗುತ್ತೆ, ಇನ್ನು ನೆಕ್ಸ್ಟ್ ಬರುವಂಥ ಎಲಿಮೆಂಟ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಏನಂತ ಹೇಳ್ಬೋದು, ಇಲ್ಲಿ ನಾವು ಗ್ರೇಟೆಸ್ಟ್ ಲೋವರ್ ಬೌಂಡ್ನ ಚೂಸ್ ಮಾಡ್ಕೋಬೇಕು. ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಆದರೆ 0 ಬರುತ್ತೆ, ನಮಗೆ ಲೋವರ್ ಬೌಂಡು ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಆದರೆ 1 ಬರುತ್ತೆ, ನಮಗೆ ಲೋವರ್ ಬೌಂಡು 1 ಅಂತ ಗೊತ್ತಾಗಿದೆ ಅಲ್ವಾ. ಈಗ 1 ಅಂತ ಆದರೆ 0, -1, -2 ಇವೆಲ್ಲವೂ ಲೋವರ್ ಬೌಂಡ್ಸ್ ಆಗ್ಬೋದು. ಬಟ್ ಇದರಲ್ಲಿ ಗ್ರೇಟೆಸ್ಟ್ 1 ಯಾವುದು? 1 ತಾನೆ. 0ಗಿಂತ 1ನೇ, -1ಗಿಂತ 1ನೇ ದೊಡ್ಡದು, -2ಗಿಂತ 1ನೇ ದೊಡ್ಡದಲ್ವಾ. ಸೊ 1 ಈಸ್ ದ ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಂತ ಹೇಳ್ಬೋದು. GLB = 1 ಆರ್ ಇನ್ಫಿಮಮ್ = 1. ಗೊತ್ತಾಗ್ತಿದೆಯಾ? ಇಲ್ಲಿ ನೋಡಿ, ಈಕ್ವಲ್ ಟು ಬರೆಯಲ್ಲ, xn ಗ್ರೇಟರ್ ದ್ಯಾನ್ ಈಕ್ವಲ್ ಟು 1 ಅಂತ ಬರೆಯಲ್ಲ. ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಅಪ್ಲೈ ಮಾಡಿದರೆ 1 ಬರುತ್ತೆ, ಬಟ್ ಪರ್ಟಿಕ್ಯುಲರ್ ಆಗಿ 1 ಅಂತ ಎಲ್ಲೂ ಇಲ್ಲ ಅಲ್ವಾ ಇಲ್ಲಿ. ಸೊ ಅದಕ್ಕೋಸ್ಕರ ಗ್ರೇಟರ್ ದ್ಯಾನ್ 1 ಏನೇ ಬಂದ್ರೂ ಅದೇನಾಗುತ್ತೆ? ಗ್ರೇಟರ್ ದ್ಯಾನ್ 1 ಆಯಿತು ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್. ಅಂದರೆ ಅಲ್ಲಿ ಲೋವರ್ ಬೌಂಡ್ ಎಕ್ಸಿಸ್ಟ್ ಆಗಿದೆ ಅಂತ. ಗ್ರೇಟೆಸ್ಟ್ ಲೋವರ್ ಬೌಂಡ್ ಯಾವುದು ಅಂತ ಫೈಂಡ್ ಔಟ್ ಮಾಡಿದ್ವಲ್ಲ, ಅದರಲ್ಲಿ 1 ಏನಾಗಿದೆ? ಗ್ರೇಟೆಸ್ಟ್ ಲೋವರ್ ಬೌಂಡ್ ಆಗಿದೆ. ಆರ್ ಇನ್ಫಿಮಮ್ = 1. ನೆಕ್ಸ್ಟ್, ಈಗ ನಮಗೆ ಲೀಸ್ಟ್ ಅಪ್ಪರ್ ಬೌಂಡ್ ಅಂದ್ರೆ ಏನು ಮತ್ತು ಗ್ರೇಟೆಸ್ಟ್ ಲೋವರ್ ಬೌಂಡ್ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್, ಫೈಂಡ್ ದ ಸುಪ್ರೀಮಮ್ ಆ್ಯಂಡ್ ಇನ್ಫಿಮಮ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸಸ್. ಅಂದರೆ ಕೊಟ್ಟಿರುವಂಥ ಸೀಕ್ವೆನ್ಸಲ್ಲಿ ಲೀಸ್ಟ್ ಅಪ್ಪರ್ ಬೌಂಡ್ ಯಾವುದು ಮತ್ತು ಗ್ರೇಟೆಸ್ಟ್ ಲೋವರ್ ಬೌಂಡ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಇಲ್ಲಿ ಇದರಲ್ಲಿ ನೋಡಿ, 2 ಈಸ್ ದ ಲೀಸ್ಟ್ ಅಪ್ಪರ್ ಬೌಂಡ್, LUB. GLB ಅಂದರೆ 1 ಬರುತ್ತೆ. ನೆಕ್ಸ್ಟ್, ಫೈಂಡ್ ದ ಸುಪ್ರೀಮಮ್ ಆ್ಯಂಡ್ ಇನ್ಫಿಮಮ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸಸ್ ಕೊಟ್ಟಿರುವಂಥ ಸೀಕ್ವೆನ್ಸ್ನಲ್ಲಿ ಸುಪ್ರೀಮಮ್ ಯಾವುದು, ಇನ್ಫಿಮಮ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. 1 + -1/n ಅಂತ ಕೊಟ್ಟಿದ್ದಾರೆ. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಲೆಟ್ ಇಟ್ ಬಿ ಟೇಕನ್ ಆಸ್ xn. 1 + -1/n = ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಏನು ಬರುತ್ತೆ? 0 ಬರುತ್ತೆ, ಇಲ್ಲ 2 ಬರುತ್ತೆ. 0 2 nಗೆ ವ್ಯಾಲ್ಯೂಸ್ನ ಕೊಡಿ. n ಈಸ್ ಆಡ್ ಆದಾಗ 0 ಬರುತ್ತೆ, n ಈಸ್ ಈವನ್ ಆದಾಗ 2 ಬರ್ತಾ ಹೋಗುತ್ತೆ, ಆ್ಯಂಡ್ ಸೋ ಆನ್. ಇಲ್ಲಿ ನೋಡಿ, 0 ಮತ್ತು 2 ಇದೆ. ಗ್ರೇಟೆಸ್ಟ್ ಲೋವರ್ ಬೌಂಡ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಬರುವಂಥ ಎಲಿಮೆಂಟ್ಸು 0, 2 ಅಷ್ಟೇ ಬರೋದಲ್ವಾ. xn ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಅಂತ ಬರಿಬೋದಲ್ವಾ. ಇಲ್ಲಿ 0 ಇದೆ. ಬರುವಂಥ ಎಲಿಮೆಂಟು 2 ಗ್ರೇಟರ್ ದ್ಯಾನ್ 0 ಆಗುತ್ತಲ್ವಾ. ಯಾವುದೇ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಬಂದ್ರೂ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ ಅಥವಾ ಈಕ್ವಲ್ ಟು 0 ಆಗುತ್ತೆ ಫಾರ್ ಆಲ್ n. ನೆಕ್ಸ್ಟ್, xn ಲೆಸ್ ದ್ಯಾನ್ ಈಕ್ವಲ್ ಟು 2 ಅಂತ ಬರ್ಕೋಬೋದು. ಈ 2 ತಗೊಂಡ್ರೆ ಇಲ್ಲಿ 0 ಒಂದೇ ಇರೋದು. 0 ಲೆಸ್ ದ್ಯಾನ್ ಈಕ್ವಲ್ ಟು 0 ಈಸ್ ಲೆಸ್ ದ್ಯಾನ್ 2 ಆಗುತ್ತೆ. ಸಪೋಸ್ 2 ಬಂದರೆ ಈಕ್ವಲ್ ಟು 2 ಆಗುತ್ತೆ. ಸೊ ಇಲ್ಲೇನಾಯಿತು? xn ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಅಂದರೆ ಸ್ಮಾಲ್ m = 0, ಕ್ಯಾಪಿಟಲ್ M = 2 ಆಗುತ್ತೆ. ಈಗ ನಂಬರ್ ಲೈನ್ನೇ ಕನ್ಸಿಡರ್ ಮಾಡ್ಕೋಬೇಕು ಅಂತಿಲ್ಲ. ಇಲ್ಲಿ ಏನು ಅಪ್ಪರ್ ಬೌಂಡ್ ಮತ್ತು ಲೋವರ್ ಬೌಂಡ್ ಬರುತ್ತೋ ಆ ಅಪ್ಪರ್ ಬೌಂಡ್ ಬಂದರೆ ಅದೇನೇ ಲೀಸ್ಟ್ ಅಪ್ಪರ್ ಬೌಂಡ್ ಆಗಿರುತ್ತೆ, ಲೋವರ್ ಬೌಂಡ್ ಬಂದರೆ ಅದೇನೇ ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಂತ ಹೇಳ್ಬೋದು. ಇಲ್ಲಿ ಸ್ಮಾಲ್ m ಅಂದರೆ ಈಕ್ವಲ್ ಟು 0 ಬಂತು ಅಂದರೆ ಏನು? ಗ್ರೇಟೆಸ್ಟ್ ಲೋವರ್ ಬೌಂಡ್ ಗ್ರೇಟೆಸ್ಟ್ ಲೋವರ್ ಬೌಂಡ್ ಈಕ್ವಲ್ ಟು
0 ಆಗುತ್ತೆ. ಇಲ್ಲಿ ಲೀಸ್ಟ್ ಅಪ್ಪರ್ ಬೌಂಡ್ ಈಕ್ವಲ್ ಟು 2 ಅಂತ ಹೇಳ್ಬೋದು. ಯಾವ ರೀತಿ ಅಂದರೆ ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಬಂದಿದೆ. ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ -1 ಆಗಿರ್ಬೋದಲ್ವಾ. ಇಟ್ ಈಸ್ ಗ್ರೇಟರ್ ದ್ಯಾನ್ -2. ಇವೆಲ್ಲ ಏನು ಲೋವರ್ ಬೌಂಡ್ಸು, ಬಟ್ ಇಲ್ಲಿ ಗ್ರೇಟೆಸ್ಟ್ ಲೋವರ್ ಬೌಂಡ್ನ ನಾವು ಚೂಸ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ಲೀಸ್ಟ್ ಅಪ್ಪರ್ ಬೌಂಡಿಗೆ ಬಂದರೆ ಎಕ್ಸ್ ಎನ್ ಲೆಸ್ ದ್ಯಾನ್ ಈಕ್ವಲ್ ಟು 2 ಅಂತ ತಗೊಂಡ್ರೆ ಇಟ್ ಈಸ್ ಲೆಸ್ ದ್ಯಾನ್ 3 ಆಗಿರ್ಬೋದಲ್ವಾ, ಲೆಸ್ ದ್ಯಾನ್ 4 ಆಗಿರ್ಬೋದು. ನಂಬರ್ ಲೈನಲ್ಲಿ ಹೇಳಿದ್ನೇ ಅಲ್ವಾ, 0 2 ಅಂತ ತಗೊಂಡ್ರೆ ಇಟ್ ಈಸ್ ಲೆಸ್ ದ್ಯಾನ್ 3 ಆಗಿರ್ಬೋದು ಅಪ್ಪರ್ ಬೌಂಡ್ ಆಗೋದಕ್ಕೆ. ಲೆಸ್ ದ್ಯಾನ್ 4 ಆದರೆ ಅಪ್ಪರ್ ಬೌಂಡ್ ಆಗುತ್ತೆ. ಇಲ್ಲಿ ಬಂದರೆ -1 ಗ್ರೇಟರ್ ದ್ಯಾನ್, ಈ -1 ಏನಾಗುತ್ತೆ ಲೋವರ್ ಬೌಂಡ್ ಆಫ್ ದಿ ಸೀಕ್ವೆನ್ಸ್ ಆಗುತ್ತೆ, -2 ಲೋವರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಆ ರೀತಿ ಇಲ್ಲಿ ಲೀಸ್ಟ್ ಅಪ್ಪರ್ ಬೌಂಡ್ ಅಂದರೆ 2 ಅಂತ ಚೂಸ್ ಮಾಡ್ಕೊತೀವಿ. ಲೀಸ್ಟ್ ಅಪ್ಪರ್ ಬೌಂಡ್ ಅಂದರೆ ಏನು ಹೇಳ್ತೀವಿ, ಸುಪ್ರೀಮಮ್ ಈಕ್ವಲ್ ಟು 2, ಇನ್ಫಿಮಮ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಾಬ್ಲಮ್ಮು ಸೀಕ್ವೆನ್ಸ್ XN ಈಕ್ವಲ್ ಟು ಸೀಕ್ವೆನ್ಸ್ -n ಅಂತ ತಗೊತೀನಿ. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಯಾವ ರೀತಿ ಬರೀಬೋದು, -n ಇದ್ರೆ ಎನ್ಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋಗಿ. n1 ಆದಾಗ -1, n2 ಆದಾಗ -2, -3, -4 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ ಅಲ್ವಾ. ಇಲ್ಲಿ ನೋಡಿ XN ಪ್ರತಿಯೊಂದು ಟರ್ಮ್ಸ್ ಅಲ್ಲಿ ಲೋವರ್ ಬೌಂಡ್ ಅಪ್ಪರ್ ಬೌಂಡ್ನ ಫೈಂಡ್ ಔಟ್ ಮಾಡಬೇಕು. m ಈಕ್ವಲ್ ಟು ಏನು ಬರುತ್ತೆ, ಅಪ್ಪರ್ ಬೌಂಡ್ ಏನು ಬರುತ್ತೆ, ಲೋವರ್ ಬೌಂಡ್ ಏನು ಬರುತ್ತೆ ಅಂತ ನೋಡೋಣ. ಇಲ್ಲಿ ಲೋವರ್ ಬೌಂಡ್ ಏನಾಗುತ್ತೆ, ಲೋವರ್ ಬೌಂಡ್ ಇದೆಯಾ ಅಂದರೆ ಕಂಡೀಷನ್ ಏನು, XN ಗ್ರೇಟರ್ ದ್ಯಾನ್ ಈಕ್ವಲ್ ಟು m ಆಗಿರಬೇಕು ಫಾರ್ ಆಲ್ n. ಇಲ್ಲಿ XN ಲೆಸ್ ದ್ಯಾನ್ ಈಕ್ವಲ್ ಟು m ಆಗಿರಬೇಕು ಫಾರ್ ಆಲ್ n. ಈಗ ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ಗಳು m-ನ 1 ಅಂತ ಚೂಸ್ ಮಾಡಿದ್ರೆ, -1 ಅಂತ ತೊಗೊಂಡ್ರೆ ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸು ಲೆಸ್ ದ್ಯಾನ್ -1 ಆಗಿರುತ್ತಾ. -2 ಈಸ್ ಲೆಸ್ ದ್ಯಾನ್ -1, ಆಬ್ವಿಯಸ್ ಟ್ರೂ. -3 ಈಸ್ ಲೆಸ್ ದ್ಯಾನ್ -1, ಇದು ಟ್ರೂ ಆಗುತ್ತೆ. ಅಲ್ಲಿಗೆ ಅಪ್ಪರ್ ಬೌಂಡ್ ಏನಾಯಿತು, -1 ಬಂತು. ಲೋವರ್ ಬೌಂಡ್ ಏನು, ಲೋವರ್ ಬೌಂಡ್ n ಟೆನ್ಸ್ ಟು ಇನ್ಫಿನಿಟಿ ಆ್ಯಂಡ್ ಸೊ ಆನ್ ಆಗ್ತಾಯಿದೆ. ಯಾವುದೇ ರೀತಿ ಲೋವರ್ ಬೌಂಡು ಇಲ್ಲ, ನೋ. ಸೊ ಸುಪ್ರೀಮಮ್ ಈಕ್ವಲ್ ಟು, ಸುಪ್ರೀಮಮ್ನ ನಾವೇನು ಏನಂತ ಚೂಸ್ ಮಾಡ್ಬೋದು, ಇಲ್ಲಿ ನೋಡಿ XN ಲೆಸ್ ದ್ಯಾನ್ ಈಕ್ವಲ್ ಟು -1 ಕಂಡೀಷನ್ ಪ್ರೂವ್ ಆಯ್ತಲ್ವಾ. ಆಲ್ ದ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಇಸ್ ಲೆಸ್ ದ್ಯಾನ್ -1 ಆಯಿತು. ಇಟ್ ಮಸ್ಟ್ ಬಿ ಲೆಸ್ ದ್ಯಾನ್ 0 ಆಗಿರ್ಬೋದಲ್ವಾ. ಟರ್ಮ್ಸ್ ಆಫ್ ದ ಸೀಕ್ವೆನ್ಸು ಲೆಸ್ ದ್ಯಾನ್ 1 ಆಗಿರ್ಬೋದಲ್ವಾ. ಇವೆಲ್ಲ ಏನು ಇಲ್ಲಿ ಬರ್ತಿರೋದು ಅಪ್ಪರ್ ಬೌಂಡ್ಗಳು. ಅದರಲ್ಲಿ ಲೀಸ್ಟ್ 1 ಅಂತ ಚೂಸ್ ಮಾಡಿದರೆ -1 ಅಂತ ತಗೊಳ್ತೀವಿ. ಇವು ಅಪ್ಪರ್ ಬೌಂಡ್ಸು 0 ಲೆಸ್ ದ್ಯಾನ್ 2 ಆಗಿರ್ಬೋದು ಆ್ಯಂಡ್ ಸೊ ಆನ್ ಅಪ್ ಟು ಇನ್ಫಿನಿಟಿ ಅಂದರೆ ಈ ರೀತಿ ಬರ್ತಾ ಹೋಗುತ್ತೆ. ಇಲ್ಲೇನೋ ಅಪ್ಪರ್ ಬೌಂಡಲ್ಲಿ ಲೀಸ್ಟ್ ಅಪ್ಪರ್ ಬೌಂಡು -1 ಆಗುತ್ತೆ. ಸೊ ಸುಪ್ರೀಮಮ್ ಈಕ್ವಲ್ ಟು -1. ನೆಕ್ಸ್ಟ್ ಸೀಕ್ವೆನ್ಸ್ XN ಈಕ್ವಲ್ ಟು ಸೀಕ್ವೆನ್ಸ್ XN ಈಕ್ವಲ್ ಟು -1 ಪವರ್ n ಇಂಟು 1/n ಅಂತ ತಗೊತೀನಿ. ಈಗ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಏನು ಬರುತ್ತೆ, ಸೀಕ್ವೆನ್ಸ್ XN ಈಕ್ವಲ್ ಟು ಟರ್ಮ್ಸ್ ಆಫ್ ದ ಸೀಕ್ವೆನ್ಸು -1 n ಈಕ್ವಲ್ ಟು 1 ಆದಾಗ -1 ಬರುತ್ತೆ, n ಈಕ್ವಲ್ ಟು 2 ಆದಾಗ ಇದು ಪ್ಲಸ್ ಆಗುತ್ತೆ, 1/2 ಆಗುತ್ತೆ. n ವ್ಯಾಲ್ಯೂ 2 ಆದಾಗ ಇಲ್ಲಿ ಆಡ್ ಬಂದಾಗ ಮೈನಸ್ ಬರ್ತಾ ಹೋಗುತ್ತೆ, ಈವನ್ ಬಂದಾಗ ಪಾಸಿಟಿವ್ ಬರ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ, 1/4 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ -1, 1/2 is 0.5, 1/3 is -0.33, 1/4 is 0.25 ಆ್ಯಂಡ್ ಸೊ ಆನ್ ಈ ರೀತಿ ಬರಿತೀವಿ. ಇಲ್ಲಿ ಅಪ್ಪರ್ ಬೌಂಡ್ ಯಾವುದು ಲೋವರ್ ಬೌಂಡ್ ಯಾವುದು ಅಂತ ನೋಡಬೇಕು. ಕ್ಯಾಪಿಟಲ್ M ಈಕ್ವಲ್ ಟು 1/2 ಅಂತ ಹೇಳ್ಬೋದಲ್ವ, ಸ್ಮಾಲ್ m ಈಕ್ವಲ್ ಟು -1 ಅಂತ ಹೇಳ್ಬೋದಲ್ವ. ಅಪ್ಪರ್ ಬೌಂಡ್ ಏನು 1/2, XN ಲೆಸ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ M ಆಗುತ್ತೆ. ಈ 1/2 ಲೆಸ್ ದ್ಯಾನ್ ಈಕ್ವಲ್ ಟು M ಆಗುತ್ತಲ್ವ ಫಾರ್ ಆಲ್ n. ಆ್ಯಂಡ್ XN ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸ್ಮಾಲ್ m ಏನಿಲ್ಲಿ -1. ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಎಲ್ಲ ಗ್ರೇಟರ್ ಆಗಿರುತ್ತೆ ಈ ಲೋವರ್ ಬೌಂಡ್ಗಿಂತ, ಫಾರ್ ಆಲ್ n ಆಗಿರುತ್ತೆ. ಮತ್ತು ಇಲ್ಲಿ ನೋಡಿ ಯಾವ ರೀತಿ ಬರಿತೀವಿ ಅದನ್ನ, XN ಲೆಸ್ ದ್ಯಾನ್ ಈಕ್ವಲ್ ಟು 1/2 ಅಂದರೆ ಇನ್ನು ಸೋ ಮೆನಿ ಅಪ್ಪರ್ ಬೌಂಡ್ಸ್ ಇರುತ್ತೆ. ಲೆಸ್ ದ್ಯಾನ್ 1 ಆಗ್ಬೋದಲ್ವಾ, ಲೆಸ್ ದ್ಯಾನ್ 2 ಆಗ್ಬೋದಲ್ವಾ, ಲೆಸ್ ದ್ಯಾನ್ 3 ಆ್ಯಂಡ್ ಸೊ ಆನ್. ಇವೆಲ್ಲ ಏನಾಗುತ್ತೆ ಅಪ್ಪರ್ ಬೌಂಡ್. ಅದರಲ್ಲಿ ಲೀಸ್ಟ್ ಅಪ್ಪರ್ ಬೌಂಡ್ ಅಂದರೆ 1/2 ಅಂತ ತೊಗೊತೀವಿ. ಲೀಸ್ಟ್ ಅಪ್ಪರ್ ಬೌಂಡ್ ಈಸ್ ದ ಸುಪ್ರೀಮಮ್ ಈಕ್ವಲ್ ಟು 1/2. ಈಗ XN ಗ್ರೇಟರ್ ದ್ಯಾನ್ ಈಕ್ವಲ್ ಟು M ಅಂತ ತೊಗೊತೀನಿ. ಏನು ಬಂದಿದೆ ಎಮ್ ವ್ಯಾಲ್ಯೂ ಏನಂತ ಬಂದಿದೆ, -1 ಅಂತ ಬಂದಿದೆ. ಲೋವರ್ ಬೌಂಡು ಗ್ರೇಟರ್ ದ್ಯಾನ್ ಈಕ್ವಲ್ ಟು -1 ಬಂದಿದೆ. ಇಟ್ಸ್ ಗ್ರೇಟರ್ ದ್ಯಾನ್ -2 ಆಗ್ಬೋದಲ್ವಾ, ಗ್ರೇಟರ್ ದ್ಯಾನ್ -3 ಆಗ್ಬೋದಲ್ವಾ. ಅಂದರೆ ಏನಾಗುತ್ತೆ ಇವೆಲ್ಲ ಅಪ್ಪರ್ ಬೌಂಡ್ ಆಗ್ತಾ ಹೋಗುತ್ತೆ. -2 ಈಸ್ ಆಲ್ಸೋ ದ ಅಪ್ಪರ್ ಬೌಂಡ್ ಆಫ್ ದ ಸೀಕ್ವೆನ್ಸ್, -3 ಈಸ್ ಆಲ್ಸೋ ಅಪ್ಪರ್ ಬೌಂಡ್ ಆಫ್ ದ ಸೀಕ್ವೆನ್ಸ್ ಆಗೋದು. ಬಟ್ ಇದರಲ್ಲಿ ಗ್ರೇಟೆಸ್ಟ್ ಅಪ್ಪರ್ ಬೌಂಡ್ ಯಾವುದಾಗುತ್ತೆ, -1
ತಗೊತೀವಿ. ಸೊ -1 ಈಸ್ ಇನ್ಫಿಮಮ್ ಈಕ್ವಲ್ ಟು -1. ಸುಪ್ರೀಮಮ್ಗೆ SUP ಅಂತ ಬರಿಬೋದು, ಇನ್ಫಿಮಮ್ಗೆ INF ಅಂತ ಬರಿಬೋದು. ಇನ್ಫಿಮಮ್ ಈಕ್ವಲ್ ಟು -1. ನೆಕ್ಸ್ಟ್ ಪ್ರಾಬ್ಲಮ್, ಸೀಕ್ವೆನ್ಸ್ xn ಈಕ್ವಲ್ ಟು ಸೀಕ್ವೆನ್ಸ್ n-10 ಅಂತ ತಗೊತೀನಿ. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಯಾವ ರೀತಿ ಬರ್ತಾ ಹೋಗುತ್ತೆ? ಎನ್ಗೆ 1 ಕೊಟ್ಟರೆ -9 ಆಗುತ್ತೆ, ಎನ್ನಿಗೆ 2 ಕೊಟ್ಟರೆ -8 ಆಗುತ್ತೆ, ಎನ್ನಿಗೆ 3 ಕೊಟ್ಟರೆ -7 ಆಗುತ್ತೆ, ಎನ್ನಿಗೆ 4 ಕೊಟ್ಟರೆ -6 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ. ಈಗ ಅಪ್ಪರ್ ಬೌಂಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಅಪ್ಪರ್ ಬೌಂಡ್ ಕ್ಯಾಪಿಟಲ್ M, ಏನು ಕಂಡೀಷನ್ ಇರಬೇಕು? xn ಲೆಸ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ M ಆಗಬೇಕು ಫಾರ್ ಆಲ್ n. ಸ್ಮಾಲ್ m ಲೋವರ್ ಬೌಂಡ್, xn ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸ್ಮಾಲ್ m ಫಾರ್ ಆಲ್ n ಆಗಬೇಕು ಅಲ್ವಾ? ಇಲ್ಲಿ ನೋಡಿ, ಬರುವಂಥ ಕ್ಯಾಪಿಟಲ್ ಎಮ್ನ ನಾನು -9 ಅಂತ ಚೂಸ್ ಮಾಡಿದರೆ ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಎಲ್ಲ ಚಿಕ್ಕದಾಗ್ತಾ ಹೋಗ್ತಿದೆ. ಇಲ್ಲ, -9ಗಿಂತ -8 ದೊಡ್ಡದು. ಸೊ ಇಲ್ಲೇನಾಗುತ್ತೆ, ಸ್ಮಾಲ್ m ಈಕ್ವಲ್ ಟು -9 ಅಂತ ಬರಿಬೋದಲ್ವಾ? ಯಾಕೆಂದರೆ ಬರುವಂಥ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಎಲ್ಲ ಗ್ರೇಟೆಸ್ಟ್ ಆಗ್ತಾ ಹೋಗ್ತದೆ. ಸೊ ಏನಾಗುತ್ತೆ, ಇಲ್ಲಿ ಲೋವರ್ ಬೌಂಡು -9 ಅಂತ ಗೊತ್ತಾಯಿತು. ಅಂದರೆ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು -9 ಅಂತ ಬರಿಬೋದು. ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ -9 ಗ್ರೇಟರ್ ದ್ಯಾನ್ -10 ಆಗಿರ್ಬೋದಲ್ವಾ? ಗೊತ್ತಾಗ್ತಿದೆಯಾ? ಈ 10 ಏನಾಗಿರುತ್ತೆ? ಗ್ರೇಟೆಸ್ಟ್ ಅಲ್ವಾ? ಸಾರಿ, 10 ಏನಾಗಿರುತ್ತೆ? ಲೋವರ್ ಬೌಂಡ್ ಆಗಿರ್ಬೋದು. ಅಥವಾ -11 ಏನಾಗಿರ್ಬೋದು? ಲೋವರ್ ಬೌಂಡ್ ಆಗಿರ್ಬೋದು. ಗೊತ್ತಾಗ್ತಿದೆಯಾ? ಲೋವರ್ ಬೌಂಡ್. ಬಟ್ ಇದರಲ್ಲಿ ಏನು, ಗ್ರೇಟೆಸ್ಟ್ ಲೋವರ್ ಬೌಂಡ್ನ ನಾವು ಚೂಸ್ ಮಾಡ್ತಾ ಇದ್ವಿ. ಗ್ರೇಟೆಸ್ಟ್ ಲೋವರ್ ಬೌಂಡ್ ಏನಿದೆ? -9. ಸೊ ಏನಾಗುತ್ತೆ, ಗ್ರೇಟೆಸ್ಟ್ ಲೋವರ್ ಬೌಂಡ್ ಇನ್ಫಿಮಮ್ ಈಕ್ವಲ್ ಟು -9 ಆಗುತ್ತೆ. ಇಲ್ಲಿ ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಯಿತಾ? ಇಲ್ಲ, ನೋ. ಸೊ ಏನಾಗುತ್ತೆ, ನೋ ಸುಪ್ರೀಮಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಾಬ್ಲಮ್, ಸೀಕ್ವೆನ್ಸ್ xn ಈಕ್ವಲ್ ಟು -1 ಪವರ್ n ಇಂಟು n ಅಂತ ತಗೊತೀನಿ. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಯಾವ ರೀತಿ ಬರ್ತಾ ಹೋಗುತ್ತೆ? -1, 2, -3, 4, -5 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ. ಇಲ್ಲೇನು, xn ಲೆಸ್ ದ್ಯಾನ್ ಈಕ್ವಲ್ ಟು m ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗುತ್ತಾ, ಲೋವರ್ ಬೌಂಡ್ ಎಕ್ಸಿಸ್ಟ್ ಆಗುತ್ತಾ ಅಂತ ನೋಡ್ತಾ ಹೋಗೋಣ. ಇಲ್ಲೇನು, ಅಪ್ಪರ್ ಬೌಂಡ್ ಕ್ಯಾಪಿಟಲ್ M ಎಕ್ಸಿಸ್ಟ್ ಆಗುತ್ತಾ? ಇಲ್ಲ. ಲೋವರ್ ಬೌಂಡ್ M ಎಕ್ಸಿಸ್ಟ್ ಆಗುತ್ತಾ? ಇಲ್ಲ. ಸೊ ಏನಾಗುತ್ತೆ, ಅಪ್ಪರ್ ಬೌಂಡು ಇಲ್ಲ, ಎಮ್ಮು ಇಲ್ಲ, ಎಮ್ಮು ಯಾವು? ನೋ. ಇಲ್ಲ ಅಂದರೆ ಏನಾಗುತ್ತೆ, ದಿಸ್ ಈಸ್ ನೋ ಸುಪ್ರೀಮಮ್, ದೇರ್ ಈಸ್ ನೋ ಸುಪ್ರೀಮಮ್, ನೋ ಇನ್ಫಿಮಮ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ? ಅಪ್ಪರ್ ಬೌಂಡ್ ಅಥವಾ ಲೋವರ್ ಬೌಂಡ್ ಎಕ್ಸಿಸ್ಟ್ ಆಯಿತು ಅಂದರೆ ಸುಪ್ರೀಮಮ್ ಇನ್ಫಿಮಮ್ನ ಫೈಂಡ್ ಔಟ್ ಮಾಡ್ಬೋದು. ಇಲ್ಲೇನು ಅಪ್ಪರ್ ಬೌಂಡು ಎಕ್ಸಿಸ್ಟ್ ಆಗ್ತಿಲ್ಲ, ಲೋವರ್ ಬೌಂಡು ಎಕ್ಸಿಸ್ಟ್ ಆಗ್ತಿಲ್ಲ. ಸೊ ಇಲ್ಲೇನು ಸುಪ್ರೀಮಮ್ಮು ಇಲ್ಲ, ಇನ್ಫಿಮಮ್ಮು ಇಲ್ಲ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮು, ಸೀಕ್ವೆನ್ಸ್ n/n+1 ಅಂತಿದೆ. ಇದನ್ನ xn ಅಂತ ತಗೊಳ್ಳೋಣ. ಸೀಕ್ವೆನ್ಸ್ xn ಈಕ್ವಲ್ ಟು, ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ನ ಯಾವ ರೀತಿ ಬರಿಬೋದು? ಸೀಕ್ವೆನ್ಸ್ xn ಈಕ್ವಲ್ ಟು ಎನ್ಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋಗಿ, ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ. ಏನು ಬರುತ್ತೆ? 1/2, 2/3, 3/4, 4/5 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಇದನ್ನ ನೀವೇನೇ ಟ್ರೈ ಮಾಡಬೇಕು. ನಾನು ಆನ್ಸರ್ ಹೇಳ್ತೀನಿ. ಇದಕ್ಕೆ ಸುಪ್ರೀಮಮ್ ಏನು ಬರುತ್ತೆ? ಸುಪ್ರೀಮಮ್ ಈಕ್ವಲ್ ಟು 1 ಬರುತ್ತೆ. ಇನ್ಫಿಮಮ್ ಈಕ್ವಲ್ ಟು 1/2 ಬರುತ್ತೆ. ಅಂದರೆ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು ಹಾಫ್ ಆಗುತ್ತೆ. xn ಲೆಸ್ ದ್ಯಾನ್ ಈಕ್ವಲ್ ಟು ಬರಲ್ಲ. ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿನ ಅಪ್ಲೈ ಮಾಡ್ತೀವಲ್ವಾ, ಇಲ್ಲ. ಸೊ ಲೆಸ್ ದ್ಯಾನ್ 1 ಆಗುತ್ತೆ. ಟ್ರೈ ಮಾಡಿ, ಹೇಗೆ ಅಂತ ಗೊತ್ತಾಗುತ್ತೆ. ನಂಬರ್ ಲೈನ್ ಗೊತ್ತಾಗಲಿಲ್ಲ ಅಂದರೆ ನಂಬರ್ ಲೈನ್ ಆದರೂ ಯೂಸ್ ಮಾಡ್ಕೋಬೋದು. ಇಲ್ಲೇನಾಗಿದೆ, ಇನ್ಫಿಮಮಲ್ಲಿ ಗ್ರೇಟೆಸ್ಟ್ ಲೋವರ್ ಬೌಂಡ್ ಏನು ಬರುತ್ತೆ? 1/2. ಇಟ್ ಈಸ್ ಗ್ರೇಟರ್ ದ್ಯಾನ್ 1 ಆಗಿರ್ಬೋದು. 1 ಈಸ್ ಆಲ್ಸೋ ದ ಲೋವರ್. 1 ಏನಾಗಿರುತ್ತೆ? ಇಲ್ಲಿ ನೋಡಿ, ಇದು ಗ್ರೇಟರ್ ದ್ಯಾನ್ 0, ಗ್ರೇಟರ್ ದ್ಯಾನ್ -1, ಗ್ರೇಟರ್ ದ್ಯಾನ್ -2 ಇವೆಲ್ಲ ಏನಾಗಿದೆ? ಲೋವರ್ ಬೌಂಡ್ಸ್ ಆಗಿದೆ. ಇಲ್ಲೇನು, ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಂದರೆ 1/2 ಇಸ್ ದ ಗ್ರೇಟೆಸ್ಟ್ ಲೋವರ್ ಬೌಂಡ್ ಆಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಈಗ ಸುಪ್ರೀಮಮ್ ಈಕ್ವಲ್ ಟು 1 ಅಂದರೆ x ಲೆಸ್ ದ್ಯಾನ್ 1 ಆಗಿದೆ. ಇಟ್ ಈಸ್ ಲೆಸ್ ದ್ಯಾನ್ 2, ಲೆಸ್ ದ್ಯಾನ್ 3, ಲೆಸ್ ದ್ಯಾನ್ 4 ಈ ರೀತಿ ಬರ್ತಾ ಹೋಗ್ಬೋದು. ಇಲ್ಲಿ ಲೀಸ್ಟ್ ಅಪ್ಪರ್ ಬೌಂಡ್ ಅಂದರೆ 1 ಅಂತ ಚೂಸ್ ಮಾಡ್ತೀವಿ. ಟ್ರೈ ಮಾಡಿ ನೋಡಿ. ಗೊತ್ತಾಗಲಿಲ್ಲ ಅಂದರೆ ಲೈವ್ ಕ್ಲಾಸಲ್ಲಿ ಕೇಳಿ. ಓಕೆ, ಬಾಯ್.